ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಜನರ ಮೇಲೆ ದಯೆ ಬೀರುವ ಹೇ ಜನಾರ್ದನ, ನಿಷ್ಕಾಮ ಕರ್ಮಯೋಗಕ್ಕಿಂತ ಜ್ಞಾನ ಮಾರ್ಗವೇ ನಿನಗೆ ಶ್ರೇಷ್ಠವೆನಿಸುವುದಾದರೆ, ಎಲೆ ಕೇಶವ, ನೀನು ನನ್ನನ್ನು ಈ ಭಯಂಕರ ಕರ್ಮಯೋಗದಲ್ಲಿ ಏಕೆ ತೊಡಗಿಸುತ್ತಿರುವೆ? ನಿಷ್ಕಾಮ ಕರ್ಮಯೋಗದಲ್ಲಿ ಅರ್ಜುನನಿಗೆ ಭೀಕರತೆ ಕಂಡುಬಂತು. ಏಕೆಂದರೆ ಅದರಲ್ಲಿ ಕರ್ಮ ಮಾಡಲು ಮಾತ್ರ ಅಧಿಕಾರ ಉಂಟು, ಫಲದಲ್ಲಿಲ್ಲ. ಕರ್ಮದಲ್ಲಿ ಅಶ್ರದ್ಧೆಯೂ ಇರಕೂಡದು. ನಿರಂತರವೂ ಸಮರ್ಪಣ ಭಾವದಿಂದ ಯೋಗದಲ್ಲಿ ದೃಷ್ಟಿ ಇರಿಸಿ ಕರ್ಮವನ್ನು ಮಾಡಬೇಕು. ಹೀಗಿರಲು ಜ್ಞಾನ ಮಾರ್ಗದಲ್ಲಿ ಒಂದು ವೇಳೆ ಸೋತರೆ ದೇವ ಪದವಿ, ಗೆದ್ದರಂತೂ ಮಹೋನ್ನತ ಸ್ಥಿತಿ. ತನ್ನ ಲಾಭ ಹಾನಿಗಳನ್ನು ಗಮನಿಸಿಕೊಂಡು ತಾನೇ ಮುಂದೆ ಹೋಗಬೇಕು. ಈ ರೀತಿಯಲ್ಲಿ ಅರ್ಜುನನಿಗೆ ನಿಷ್ಕಾಮ ಕರ್ಮಯೋಗಕ್ಕಿಂತ ಜ್ಞಾನಯೋಗವು ಸರಳವೆನಿಸಿತು. ಆದ್ದರಿಂದ ಆತನು ಭಿನ್ನವಿಸಿಕೊಂಡನು. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಈ ತೊಡಕಾದ ಮಾತುಗಳಿಂದ ನೀನು ನನ್ನ ಬುದ್ಧಿಗೆ ಗಲಿಬಿಲಿಯಾಗುವಂತೆ ಮಾಡುತ್ತಿರುವೆ ಎಂದೆನಿಸುತ್ತದೆ. ನನ್ನ ಬುದ್ಧಿಗೆ ಉಂಟಾಗಿರುವ ಮೋಹವನ್ನು ನೀನು ದೂರಗೊಳಿಸಲು ಹೊರಟವನು. ಆದ್ದರಿಂದ ಎರಡರಲ್ಲಿ ಒಂದನ್ನು ನಿಶ್ಚಯಿಸಿ ಹೇಳಿಬಿಡು. ಅದರಿಂದ ನನಗೆ ಮೋಕ್ಷ ಉಂಟಾದೀತು, ಪರಮ ಶ್ರೇಯಸ್ಸು ಲಭಿಸುವುದು. ಅದಕ್ಕೆ ಶ್ರೀಕೃಷ್ಣನು ಹೇಳುವನು. ಶ್ರೀ ಭಗವಾನುವಾಚ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಪಾಪರಹಿತನಾದ ಅರ್ಜುನನೇ, ಈ ಸಂಸಾರದಲ್ಲಿ ಸತ್ಯವನ್ನು ಶೋಧನೆ ಮಾಡುವುದಕ್ಕೆ ಎರಡು ಮಾರ್ಗಗಳಿವೆ ಎಂದು ಮೊದಲೇ ಹೇಳಿರುತ್ತೇನೆ. ಅವುಗಳಲ್ಲಿ ಮೊದಲನೆದರ ತಾತ್ಪರ್ಯವನ್ನು ಎಂದೋ ಆದಿಸತ್ಯಯುಗದಲ್ಲಾಗಲಿ ತ್ರೇತಾಯುಗದಲ್ಲಾಗಲಿ ಹೇಳದೆ ಈ ಎರಡನೇ ಅಧ್ಯಾಯದಲ್ಲಿಯೇ ಹೇಳಿರುತ್ತೇನೆ. ಜ್ಞಾನಿಗಳಿಗೆ ಜ್ಞಾನಯೋಗವನ್ನೂ ಯೋಗಿಗಳಿಗೆ ನಿಷ್ಕಾಮ ಕರ್ಮ ಮಾರ್ಗವನ್ನೂ ಹೇಳಿರುತ್ತೇನೆ. ಎರಡು ಮಾರ್ಗದಲ್ಲೂ ಕರ್ಮವನ್ನು ಮಾಡಲೇಬೇಕು. ಕರ್ಮವು ಅನಿವಾರ್ಯವಾಗಿದೆ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅರ್ಜುನನೇ, ಮನುಷ್ಯನು ಕರ್ಮವನ್ನು ಆರಂಭ ಮಾಡದೇ ಇರುವುದರಿಂದ ಕೊನೆಯದಾದ ನಿಷ್ಕರ್ಮ ಸ್ಥಿತಿಯನ್ನು ಪಡೆಯಲಾರ. ಅಷ್ಟೇ ಅಲ್ಲದೆ ಆರಂಭಿಸಿರುವ ಕರ್ಮವನ್ನು ಬಿಟ್ಟ ಮಾತ್ರದಿಂದ ಭಾಗವತ್ ಪ್ರಾಪ್ತಿರೂಪವಾದ ಪರಮಸಿದ್ಧಿಯನ್ನು ಹೊಂದಲಾರ. ಈಗ ನಿನಗೆ ಜ್ಞಾನ ಮಾರ್ಗವು ಅಥವಾ ನಿಷ್ಕಾಮ ಕರ್ಮ ಮಾರ್ಗವು ಸರಿ ಎನಿಸಿದರೂ ಕರ್ಮವು ಮಾಡತಕ್ಕದ್ದೇ ಆಗಿರುತ್ತದೆ. ಬಹಳಷ್ಟು ಮಟ್ಟಿಗೆ ಈ ಸಂದರ್ಭದಲ್ಲಿ ಜನರು ಭಗವಂತನ ಮಾರ್ಗದಲ್ಲಿ ಸುಲಭ ಮಾರ್ಗವನ್ನೂ ತಪ್ಪಿಸಿಕೊಳ್ಳುವಂತಹ ಮಾರ್ಗವನ್ನೂ ಹುಡುಕುತ್ತಾರೆ. ಕರ್ಮವನ್ನು ಮಾಡದೆ ಹೋದರೆ ನಿಷ್ಕಾಮವೇ ಆದೀತು ಎನ್ನುವ ಈ ಭ್ರಾಂತಿ ಇರುವುದು ಬೇಡ. ಇದಕ್ಕಾಗಿಯೇ ಶ್ರೀಕೃಷ್ಣನು ಒತ್ತಿ ಹೇಳುವುದೇನೆಂದರೆ, ಕರ್ಮವನ್ನು ಮಾಡದೇ ಇರುವುದರಿಂದ ನಿಷ್ಕರ್ಮ ಭಾವವನ್ನು ಯಾವನೂ ಪಡೆಯಲಾರ. ಶುಭಾಶುಭ ಕರ್ಮಗಳು ಎಲ್ಲಿ ಮುಗಿಯುತ್ತವೆಯೋ ಹೆಚ್ಚಿನ ನಿಷ್ಕರ್ಮತೆಯಾದ ಆ ಸ್ಥಿತಿಯನ್ನು ಕರ್ಮದಿಂದಲೇ ಪಡೆಯಲಾಗುತ್ತದೆ. ನಾವು ಜ್ಞಾನ ಮಾರ್ಗದಲ್ಲಿರುತ್ತೇವೆ, ಜ್ಞಾನ ಮಾರ್ಗದಲ್ಲಿ ಕರ್ಮವೂ ಇಲ್ಲವೇ ಇಲ್ಲ. ಈ ಪ್ರಕಾರವಾಗಿ ಬಹಳ ಜನರು ಹೇಳುತ್ತಾರೆ. ಹೀಗೆ ತಿಳಿದುಕೊಂಡು ಕರ್ಮವನ್ನು ಬಿಡುವವರು ಜ್ಞಾನಿಯಾಗುವುದಿಲ್ಲ. ಆರಂಭ ಮಾಡಿದ ಕರ್ಮವನ್ನು ಬಿಟ್ಟ ಮಾತ್ರದಿಂದ ಯಾವಾತನೂ ಭಗವತ್ ಸಾಕ್ಷಾತ್ಕಾರ ರೂಪವಾದ ಪರಮ ಸಿದ್ಧಿಯನ್ನು ಪಡೆಯಲಾರ. ಏಕೆಂದರೆ
न हि कश्चित् क्षणमपि जातु तिष्ठत्य कर्मकृत् कार्यते ह्यवशः कर्म सर्वः ಪ್ರಕೃತಿಜೈರ್ಗುಣೈಃ. ಯಾವಾತನೂ ಎಂದೂ ಒಂದು ಕ್ಷಣಕಾಲವೂ ಚೇಷ್ಟೆಯಿಲ್ಲದೆ ಇರುವುದಿಲ್ಲ. ಏಕೆಂದರೆ ಎಲ್ಲರೂ ಪ್ರಕೃತಿಯಿಂದುಂಟಾದ ಗುಣಕ್ಕೆ ಅಧೀನವಾಗಿ ಕರ್ಮವನ್ನು ಮಾಡುತ್ತಾರೆ. ಪ್ರಕೃತಿ ಮತ್ತು ಪ್ರಕೃತಿಯಿಂದುಂಟಾದ ಗುಣವು ಎಲ್ಲಿಯವರೆಗೆ ಬದುಕಿರುತ್ತದೆಯೋ ಅಲ್ಲಿಯವರೆಗೂ ಯಾವಾತನೂ ಕರ್ಮವನ್ನು ಮಾಡದೇ ಇರಲಾರನು. 4ನೆಯ ಅಧ್ಯಾಯದ 33ನೇ ಮತ್ತು 37ನೇ ಶ್ಲೋಕದಲ್ಲಿ ಹೇಳಿರುವುದೇನೆಂದರೆ, ಸಮಸ್ತ ಕರ್ಮವೂ ಜ್ಞಾನದಲ್ಲಿ ಕೊನೆಗಾಣುತ್ತದೆ. ಜ್ಞಾನ ರೂಪವಾದ ಅಗ್ನಿಯು ಎಲ್ಲಾ ಕರ್ಮಗಳನ್ನೂ ಬೂದಿ ಮಾಡಿಬಿಡುತ್ತದೆ. ಇಲ್ಲಿ ಅವನು ಹೇಳುವುದೇನೆಂದರೆ, ಕರ್ಮವನ್ನು ಮಾಡದೆ ಯಾವನೂ ಇರಲಾರನು. ಕೊನೆಗೆ ಆ ಮಹಾಪುರುಷನು ಹೇಳುವುದಾದರೂ ಏನು? ಅವನ ಅಭಿಪ್ರಾಯವು ಯಜ್ಞಗಳನ್ನು ಮಾಡುತ್ತಾ ಮಾಡುತ್ತಾ 3 ಗುಣಗಳನ್ನೂ ಮೀರಿದ ಮೇಲೆ ಮನಸ್ಸಿನ ವಿಲಯ ಮತ್ತು ಸಾಕ್ಷಾತ್ಕಾರದ ಜೊತೆಗೆ ಯಜ್ಞದ ಪರಿಣಾಮವು ಹೊರಟು ಹೋಗಿ ಕರ್ಮವಷ್ಟೇ ಉಳಿದಿರುತ್ತದೆ. ಆ ನಿರ್ಧಾರಕ್ಕೆ ಮೊದಲೇ ಕರ್ಮವು ಅಳಿಸಿ ಹೋಗುವುದಿಲ್ಲ. ಪ್ರಕೃತಿಯ ಗುಂಪು ಅವನನ್ನು ಬಿಡುವುದಿಲ್ಲ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮಾ ಮಿಥ್ಯಾಚಾರ ಸ ಉಚ್ಯತೆ. ಇಷ್ಟಾದರೂ ವಿಶೇಷವಾಗಿ ಮೂಢರು ಯಾರು ಕರ್ಮೇಂದ್ರಿಯವನ್ನು ಬಲಾತ್ಕಾರವಾಗಿ ತಡೆಹಿಡಿದು ಇಂದ್ರಿಯಗಳ ಭೋಗವನ್ನು ಮನಸ್ಸಿನಿಂದ ಸೈರಿಸುತ್ತಿರುತ್ತಾರೋ ಅವರು ಮಿಥ್ಯಾಚಾರಿಗಳು, ಪಾಖಂಡಿಗಳು, ಜ್ಞಾನಿಗಳು ಅಲ್ಲವೇ ಅಲ್ಲ. ಈ ತರಹದ ಜನರು ಕೃಷ್ಣನ ಕಾಲದಲ್ಲೂ ಇದ್ದರು ಎಂದು ಗೊತ್ತಾಗುತ್ತದೆ. ಜನರು ಮಾಡಬೇಕಾದ ಕರ್ಮವನ್ನು ಬಿಟ್ಟು ಇಂದ್ರಿಯಗಳನ್ನು ಬಲಾತ್ಕಾರದಿಂದ ತಡೆಹಿಡಿದು ನಾನು ಜ್ಞಾನಿಯು, ನಾನು ಪೂರ್ಣನು ಎಂದು ಹೇಳುತ್ತಿದ್ದರು. ಆದರೆ ಕೃಷ್ಣನು ಹೇಳುತ್ತಾನೆ, ಅವರು ಧೂರ್ತರು ಎಂದು. ಜ್ಞಾನ ಮಾರ್ಗವೂ ಇಷ್ಟವಾಗಲಿ, ನಿಷ್ಕಾಮ ಕರ್ಮ ಮಾರ್ಗವೂ ಇಷ್ಟವಾಗಲಿ, 2 ಮಾರ್ಗದಲ್ಲೂ ಕರ್ಮವನ್ನು ಮಾಡಲೇಬೇಕಾಗುತ್ತದೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸವಿಶಿಷ್ಯತೆ. ಅರ್ಜುನನೇ, ಯಾವ ಮನುಷ್ಯನು ಮನಸ್ಸಿನಿಂದ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಯಾವ ವಾಸನೆಗಳಿಗೂ ಮನ ಮಾಡದೆ ಎಲ್ಲಾ ರೀತಿಯಿಂದಲೂ ವಿಷಯಾಸಕ್ತವಾಗದ ಕರ್ಮೇಂದ್ರಿಯಗಳಿಂದ ಕರ್ಮಗಳನ್ನು ಆಚರಿಸುತ್ತಾನೋ ಅವನು ಶ್ರೇಷ್ಠನು. ಆಯಿತು, ಕರ್ಮವನ್ನು ಮಾಡಬೇಕೆನ್ನುವುದು ಗೊತ್ತಾಯಿತು. ಆದರೆ ಯಾವ ಕರ್ಮವನ್ನು ಮಾಡಬೇಕು? ನಿಯತಂ ಕುರು ಕರ್ಮತ್ವಂ ಕರ್ಮಜಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ. ಅರ್ಜುನನೇ, ನೀನು ನಿರ್ಧರಿಸಿದ ಕರ್ಮವನ್ನು ಮಾಡು. ಅಂದರೆ ಕರ್ಮಗಳು ಬಹಳವಾಗಿವೆ, ಅವುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಲಾಗುತ್ತದೆ. ಆ ಗೊತ್ತು ಮಾಡಿದ ಕರ್ಮವನ್ನು ಮಾಡು. ಕರ್ಮವನ್ನು ಮಾಡದಿರುವುದಕ್ಕಿಂತ ಮಾಡುವುದು ಶ್ರೇಷ್ಠ. ಏಕೆಂದರೆ ಸ್ವಲ್ಪ ದೂರದವರೆಗೆ ಕರ್ಮವನ್ನು ಮಾಡುತ್ತಿದ್ದರೆ ಹಿಂದೆ ಹೇಳಿದಂತೆ ಜನನ ಮರಣ ರೂಪವಾದ ದೊಡ್ಡ ಭಯದಿಂದ ಕರ್ಮವು ಉದ್ಧಾರ ಮಾಡುವಂತಹದ್ದಾಗಿರುತ್ತದೆ. ಆದ್ದರಿಂದ ಕರ್ಮವು ಶ್ರೇಷ್ಠವಾಗಿದೆ. ಕರ್ಮವನ್ನು ಮಾಡದೆ ಹೋದರೆ ಶರೀರ ಸ್ಥಿತಿಯು ಸಿದ್ಧಿಸುವುದಿಲ್ಲ. ಶರೀರ ಯಾತ್ರ ಎಂಬುದರ ಅರ್ಥವನ್ನು ಜನರು ಶರೀರ ನಿರ್ವಾಹ ಎಂದು ಹೇಳುತ್ತಾರೆ. ಶರೀರದ ನಿರ್ವಾಹ ಎಂದರೆ ಏನು? ತಾವು ಶರೀರವೇನು? ಈ ಮನುಷ್ಯನು ಜನ್ಮ ಜನ್ಮಾಂತರದಿಂದಲೂ ಯುಗ ಯುಗಾಂತರದಿಂದಲೂ ಶರೀರ ಯಾತ್ರೆಯನ್ನು ಮಾಡುತ್ತಲೇ ಇರುತ್ತಾನೆ. ಒಂದು ಬಟ್ಟೆಯು ಜೀರ್ಣವಾದಾಗ ಹಾಳಾದಾಗ ಹೇಗೆ 2ನೇಯದ್ದನ್ನು 3ನೇಯದ್ದನ್ನು ಸ್ವೀಕರಿಸುತ್ತಾನೋ ಹಾಗೆ
ಇದೇ ರೀತಿ ಕ್ರಿಮಿಕೀಟಗಳಿಂದ ಹಿಡಿದು ಮಾನವನವರೆಗೂ ಬ್ರಹ್ಮನಿಂದ ಇಡೀ ಜಗತ್ತು ಬದಲಾವಣೆಯಾಗುವುದಾಗಿದೆ. ಮೇಲು ಕೀಳಿನ ಜನ್ಮಗಳಲ್ಲಿ ಅನಂತರವಾಗಿ ಈ ಜೀವನು ಶರೀರ ಯಾತ್ರೆಯನ್ನೇ ಮಾಡುತ್ತಿದ್ದಾನೆ. ಕರ್ಮವೆಂಬುದು ಇಂಥದ್ದಾಗಿದೆ. ಈ ಯಾತ್ರೆಯನ್ನು ಸಿದ್ಧ ಮಾಡುತ್ತದೆ, ಪೂರ್ಣಗೊಳಿಸುತ್ತದೆ, ಹೀಗೆಂದು ಇಟ್ಟುಕೊಳ್ಳಬಹುದು. ಒಂದೇ ಜನ್ಮವನ್ನು ಸ್ವೀಕರಿಸಬೇಕೆಂದರೆ ಯಾತ್ರೆಯು ಆರಂಭವಾಗಿದೆ. ದಾರಿಹೋಕನು ಹೋಗುತ್ತಿದ್ದಾನೆ. ಅವನು ಮತ್ತೊಂದು ಶರೀರದ ಯಾತ್ರೆಯನ್ನು ಆರಂಭ ಮಾಡಿದ್ದಾಯಿತು. ಹೋಗಬೇಕಾದ ಜಾಗವು ಬಂದ ಕೂಡಲೇ ಯಾತ್ರೆಯು ಪೂರ್ತಿಯಾಗುತ್ತದೆ. ಪರಮಾತ್ಮನಲ್ಲಿ ಸ್ಥಿತಿಯಾದ ನಂತರ ಈ ಆತ್ಮನಿಗೆ ಯಾವ ಶರೀರ ಯಾತ್ರೆಯೂ ಮಾಡಬೇಕಾಗಿರುವುದಿಲ್ಲ. ಅಂದರೆ ಶರೀರ ಯಾತ್ರೆ, ಶರೀರ ಧಾರಣೆ ಎನ್ನುವ ಕ್ರಮವೂ ಮುಗಿದು ಹೋಗುತ್ತದೆ. ಆದ್ದರಿಂದ ಕರ್ಮ ಸ್ವಭಾವವೆಂಬುದು ಇದು. ಪುರುಷನಿಗೆ ಮತ್ತೆ ಶರೀರ ಯಾತ್ರೆಯನ್ನು ಮಾಡಬೇಕಾದ್ದಿಲ್ಲ. ಮೋಕ್ಷಸೇ ಶುಭಾತ್. ಅರ್ಜುನ, ಈ ಕರ್ಮವನ್ನು ಮಾಡಿ ಅಶುಭವಾದ ಸಂಸಾರದಿಂದ ಬಿಡುಗಡೆ ಹೊಂದುವೆ. ಕರ್ಮವು ಸಂಸಾರ ಬಂಧನದಿಂದ ಮುಕ್ತಿ ಕೊಡುವಂಥದ್ದಾಗಿದೆ. ಈಗ ಈ ಪ್ರಶ್ನೆಯು ಎದುರಿಗೆ ನಿಲ್ಲುತ್ತದೆ. ಆ ವಿಹಿತವಾದ ಕರ್ಮವು ಯಾವುದಾಗಿದೆ? ಇದರ ಬಗ್ಗೆ ಹೇಳುತ್ತಾನೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚರ. ಎಲೆ ಅರ್ಜುನ, ಯಜ್ಞದ ಪ್ರಕ್ರಿಯೆಯೇ ಕರ್ಮ. ಕರ್ಮವೆಂಬುದು ಒಂದು ನಿರ್ಧಾರವಾದ ಪ್ರಕ್ರಿಯೆ. ಇದಕ್ಕೆ ಅತಿರಿಕ್ತವಾದ ಕರ್ಮಗಳೆಲ್ಲವೂ ಹಾಗಾದರೆ ಕರ್ಮಗಳಲ್ಲವೇ? ಶ್ರೀಕೃಷ್ಣನು ಹೇಳುವನು, ಅಲ್ಲ, ಅವು ಕರ್ಮಗಳಲ್ಲ. ಅನ್ಯತ್ರ ಲೋಕೋಯಾಂ ಕರ್ಮಬಂಧನಃ. ಈ ಯಜ್ಞ ಪ್ರಕ್ರಿಯೆಗೆ ಅತಿರಿಕ್ತವಾಗಿಯೂ ಈ ಲೋಕದಲ್ಲಿ ಬೇಕಾದಷ್ಟು ಕರ್ಮಗಳು ನಡೆಯುವು. ಇವು ಕೇವಲ ಬಂಧನವಷ್ಟೇ ಹೊರತು ಅಹರ್ನಿಶಿ ಈ ಲೋಕದಲ್ಲಿ ನಡೆಯುವ ಕರ್ಮ ವ್ಯಾಪಾರಗಳೆಲ್ಲವೂ ಈ ಲೋಕದಲ್ಲೇ ನಮ್ಮನ್ನು ಕಟ್ಟಿ ಬಿಗಿಯುವುದಷ್ಟೇ ಹೊರತು ಬೇರೇನಲ್ಲ. ಇವು ಕರ್ಮಗಳಲ್ಲ. ಕರ್ಮವಾದರೂ ಮೋಕ್ಷಸೇ ಶುಭಾತ್. ಅಶುಭ, ಅಮಂಗಳ ಅರ್ಥಾತ್ ಸಾಂಸಾರಿಕ ಬಂಧನಗಳಿಂದ ಪಾರು ಮಾಡುವಂತಹದ್ದು. ಯಜ್ಞದ ಪ್ರಕ್ರಿಯೆಯೊಂದೇ ಕರ್ಮ. ಯಜ್ಞವು ಪೂರ್ಣವಾಗುವಂತೆ ಅದು ಮಾಡುವುದು. ಆದ್ದರಿಂದ ಹೇ ಅರ್ಜುನ, ನೀನು ಆ ಯಜ್ಞದ ಪರಿಪೂರ್ತಿಗಾಗಿ ಎಲ್ಲಾ ಸಂಘದೋಷಗಳಿಂದ ವಿವರ್ಜಿತನಾಗಿ ಒಳ್ಳೆಯ ರೀತಿಯಲ್ಲಿ ಕರ್ಮವನ್ನು ಆಚರಿಸು. ಸಂಘದೋಷದಿಂದ ಬೇರೆಯಾಗದೆ ಆ ಕರ್ಮವು ನಡೆಯಲಾರದು. ಯಜ್ಞದ ಪ್ರಕ್ರಿಯೆಯೇ ಕರ್ಮ ಎಂದು ನಾವೀಗ ತಿಳಿದಂತಾಯಿತು. ಆದರೆ ಇಲ್ಲೀಗ ಮತ್ತೊಂದು ಹೊಸ ಪ್ರಶ್ನೆ ಉದ್ಭವಿಸಿದಂತಾಯಿತು. ಹಾಗಾದರೆ ಆ ಯಜ್ಞ ಯಾವುದು? ಅದಕ್ಕೆ ಶ್ರೀಕೃಷ್ಣನು ಉತ್ತರವಾಗಿ, ಯಜ್ಞ ಯಾವುದೆಂಬುದಕ್ಕೂ ಮುನ್ನ ಆ ಯಜ್ಞವೆಲ್ಲಿಂದ ಬಂದಿತು, ಅದು ನಮಗೆ ಕೊಡುವುದೇನು, ಹಾಗೂ ಅದರ ವೈಶಿಷ್ಟ್ಯಗಳೇನು ಎಂಬುದರ ಬಗ್ಗೆ ಬೆಳಕು ಬೀರುವನು. ಹಾಗೆ 4ನೇ ಅಧ್ಯಾಯಕ್ಕೆ ಹೋದ ನಂತರ ಯಜ್ಞವೆಂಬುದೇನು ಎಂಬುದನ್ನು ತಿಳಿಸುವನು. ಅದಕ್ಕೆ ನಾವು ಕಾರ್ಯರೂಪಕ್ಕೆ ತೆರಳಿದರೆ ಕರ್ಮವೆಂಬುದು ನಡೆಯತೊಡಗುವುದು. ಯೋಗೇಶ್ವರನಾದ ಶ್ರೀಕೃಷ್ಣನ ಶೈಲಿಯಿಂದ ಸ್ಪಷ್ಟವಾಗುವುದು. ಯಾವ ವಸ್ತುವನ್ನು ಚಿತ್ರಿಸಬೇಕೋ ಅದಕ್ಕೆ ಮುನ್ನ ಅದರ ಹೊರ ವಿಶೇಷಗಳನ್ನು ಚಿತ್ರಿಸಿಕೊಳ್ಳುವುದು. ಅದರಂತೆ ಶ್ರೀಕೃಷ್ಣನು ಅದರ ಹೊರ ವೈಶಿಷ್ಟ್ಯಗಳನ್ನು ಚಿತ್ರಿಸುವನು. ಇದರಿಂದ ನಮ್ಮಲ್ಲಿ ಶ್ರದ್ಧೆಯು ಜಾಗೃತವಾಗುವುದು. ತದನಂತರ ಅದರಲ್ಲಿ ನಿರ್ವಹಿಸಬೇಕಾದ ಮುನ್ನೆಚ್ಚರಿಕೆಗಳ ಮೇಲೆ ಬೆಳಕು ಚೆಲ್ಲುವನು. ಕಡೆಯಲ್ಲಿ ಮುಖ್ಯವಾದ ಸಿದ್ಧಾಂತಗಳನ್ನು ಪ್ರತಿಪಾದಿಸುವನು. ನಿಮಗೆ ನೆನಪಿನಲ್ಲಿರಬೇಕಾದುದೇನೆಂದರೆ, ಕರ್ಮವೆಂಬುದು ಒಂದು ನಿರ್ಧರಿಸಲ್ಪಟ್ಟ ಕ್ರಿಯೆ. ಹಾಗಾದರೆ ಆ ಕರ್ಮವೆಂಬುದಕ್ಕೆ ಒಂದು ಗೊತ್ತು ಗುರಿಯುಂಟು. ಮಾಡಿದುದೆಲ್ಲವೂ ಕರ್ಮಗಳಲ್ಲ. 2ನೇ ಅಧ್ಯಾಯದಲ್ಲಿ ಕರ್ಮವೆಂಬುದರ ಹೆಸರು ಮೊದಲ ಬಾರಿ ಬಂದಿದೆ. ಅದರ ವೈಶಿಷ್ಟ್ಯಗಳನ್ನು ಕುರಿತು ಒತ್ತಿ ಹೇಳಿರುವನು. ಅದರಲ್ಲಿ ನಾವು ವಹಿಸಬೇಕಾದ ಮುನ್ನೆಚ್ಚರಿಕೆಗಳ ಮೇಲೂ ಬೆಳಕು ಬೀರುವನು. ಕರ್ಮ ಎಂದರೇನೆಂದು ಹೇಳಲಿಲ್ಲ. ನಾನಾ ಪರಿಯಾದ ಬೇರೆಯ ಕರ್ಮಗಳನ್ನು ಮಾಡದೆ ಮನುಷ್ಯನು ಸುಮ್ಮನೆ ಕೂರುವವನಲ್ಲ. ಪ್ರಕೃತಿಗೆ ಪರಾಧೀನನಾಗಿ ಮನುಷ್ಯನು ಕರ್ಮಗಳನ್ನಾಚರಿಸುವನು. ಇಂದ್ರಿಯಗಳನ್ನು ಹಠದಿಂದ ತಮ್ಮ ವಶಕ್ಕೆ ಕೊಂಡವರು ಸಹ ಮನಸ್ಸಿನಿಂದ ವಿಷಯಗಳನ್ನು ಚಿಂತಿಸುವರು.
ಅವರು ಡಂಬಾಚರಣೆಯುಳ್ಳವರು, ಡಾಂಬಿಕರು. ಆದ್ದರಿಂದ ಅರ್ಜುನ, ಮನಸ್ಸಿನಿಂದ ಇಂದ್ರಿಯಗಳನ್ನೆಲ್ಲ ಬೇರೆ ಮಾಡಿ ನೀನು ಕರ್ಮವನ್ನು ಮಾಡು. ಆದರೆ ಕರ್ಮವಾವುದು ಎಂಬ ಪ್ರಶ್ನೆ ಮಾತ್ರ ಇದ್ದಂತೆಯೇ ಇದೆ. ಇದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ನೀನು ನಿರ್ಧರಿಸಿಕೊಂಡಿರುವ ಕರ್ಮವನ್ನು ಮಾಡು. ಹಾಗಾದರೆ ನಾವು ಮಾಡುವಂತಹ ನಿರ್ಧಾರವಾದ ಕರ್ಮ ಯಾವುದು ಎಂಬ ಪ್ರಶ್ನೆ ಏಳುವುದು. ಆಗ ಯಜ್ಞಕ್ಕೆ ಕಾರ್ಯರೂಪ ನೀಡುವುದೇ ಕರ್ಮ. ಈಗ ಯಜ್ಞವೆಂದರೇನೆಂದು ಪ್ರಶ್ನೆ ಸಂಜನಿಸುವುದು. ಇಲ್ಲಿ ನಾವೀಗ ಯಜ್ಞದ ಉತ್ಪತ್ತಿ ಮತ್ತು ಅದರ ವಿಶೇಷತೆಗಳನ್ನು ತಿಳಿಸಿ ವಿರಮಿಸೋಣ. 4ನೇ ಅಧ್ಯಾಯದಲ್ಲಿ ಯಜ್ಞದ ನಿಷ್ಕೃಷ್ಟವಾದ ರೂಪವು ಕಂಡುಬರುವುದು. ಅದನ್ನು ಮಾಡುವುದು ಕರ್ಮ. ಕರ್ಮದ ಈ ಪರಿಭಾಷೆ ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಬೀಗದ ಕೈ ಗೊಂಚಲಿನಂತೆ. ಯಜ್ಞಕ್ಕೆ ಅತಿರಿಕ್ತವಾಗಿ ಜಗತ್ತಿನಲ್ಲಿ ಜನರು ಬೇರೆ ಬೇರೆ ಕಾರ್ಯಗಳನ್ನು ಮಾಡುತ್ತಲೇ ಇರುವರು. ಓರ್ವನು ವ್ಯವಸಾಯ, ಮತ್ತೊಬ್ಬನು ವ್ಯಾಪಾರ, ಓರ್ವನು ಆಫೀಸ್ನಲ್ಲಿ ಉನ್ನತ ಅಧಿಕಾರಿ, ಮತ್ತೊಬ್ಬ ಚಾಕರ. ಓರ್ವನು ತನ್ನನ್ನು ಬುದ್ಧಿಜೀವಿ ಎಂದು ತಿಳಿದುಕೊಳ್ಳುವನು, ಮತ್ತೊಬ್ಬನು ಶ್ರಮಜೀವಿ ಎಂದುಕೊಳ್ಳುವನು. ಓರ್ವನು ಸಮಾಜ ಸೇವಕ, ಮತ್ತೊಬ್ಬ ದೇಶ ಸೇವೆಯೇ ಪರಮೋಚ್ಚ ಧರ್ಮ ಎಂದು ತಿಳಿಯುವನು. ಹೀಗೆ ನಾನಾ ಪರಿಯಾಗಿ ಜನರು ನಾನಾ ಕೆಲಸಗಳನ್ನು ಮಾಡುತ್ತಾ ಈ ಕಾರ್ಯಗಳಲ್ಲೇ ಸಕಾಮ ನಿಷ್ಕಾಮ ಕರ್ಮಗಳ ಭೂಮಿಕೆಯನ್ನು ನಿರ್ಮಿಸಿಕೊಂಡಿರುವರು. ಆದರೆ ಇದೆಲ್ಲ ಕರ್ಮಗಳಲ್ಲ ಎಂದು ಶ್ರೀಕೃಷ್ಣನು ಹೇಳುವನು. ಅನ್ಯತ್ರ ಲೋಕೋಯಾಂ ಕರ್ಮ ಬಂಧನಃ. ಯಜ್ಞದ ಪ್ರಕ್ರಿಯೆಯುಳಿದು ಮಾಡುವ ಇತರ ಯಾವ ಕರ್ಮಗಳಾಗಲಿ ಈ ಲೋಕದ ಬಂಧನಕ್ಕೆ ವಿನಾ ಇದರಿಂದ ಬಿಡುಗಡೆ ಕಾರಣವಾಗದು. ವಸ್ತುತಃ ಯಜ್ಞದ ಪ್ರಕ್ರಿಯೆಯೇ ಕರ್ಮ. ಈಗ ಯಜ್ಞ ಯಾವುದೆಂಬುದನ್ನು ತಿಳಿಸದೆ ಈ ಯಜ್ಞವು ಎಲ್ಲಿಂದ ಬಂತು ಎಂಬುದನ್ನು ತಿಳಿಸುವನು. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟಕಾಮಧು. ಪ್ರಜಾಪತಿಯಾದ ಬ್ರಹ್ಮನು ಕಲ್ಪಾದಿಯಲ್ಲಿ ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ಸೃಷ್ಟಿಸಿ, ಈ ಯಜ್ಞದ ಮೂಲಕ ನೀವೆಲ್ಲ ವೃದ್ಧಿಯನ್ನು ಹೊಂದಿರಿ. ಈ ಯಜ್ಞವು ನಿಮಗೆಲ್ಲರಿಗೂ ಇಷ್ಟಕಾಮಧು, ಅನಿಷ್ಟವಾಗದಿರುವಂತಹ, ವಿನಾಶವಿಲ್ಲದಂತಹ ಇಷ್ಟ ಸಂಬಂಧವಾದ ಕಾಮನೆಗಳನ್ನು ಪೂರ್ತಿಗೊಳಿಸಲಿ. ಯಜ್ಞ ಸಹಿತ ಪ್ರಜೆಗಳನ್ನು ರಚಿಸಿದವರಾರು? ಪ್ರಜಾಪತಿಯಾದ ಬ್ರಹ್ಮನಾರು? ನಮ್ಮಲ್ಲಿ ವಾಡಿಕೆಯಲ್ಲಿರುವಂತೆ 4 ಮುಖ 8 ಕಣ್ಣುಗಳುಳ್ಳವನೇ ಅಲ್ಲ. ಶ್ರೀಕೃಷ್ಣನ ಅನುಸಾರ ದೇವತೆಗಳೆಂಬ ಬೇರಾವ ಸತ್ತೆಯೂ ಇಲ್ಲ. ಹಾಗಾದರೆ ಪ್ರಜಾಪತಿಯಾರು? ವಸ್ತುತಃ ಪ್ರಜೆಗಳಿಗೆಲ್ಲ ಮೂಲ ಉದ್ಗಮನಾಗಿರುವ ಪರಮಾತ್ಮನಲ್ಲಿ ಪ್ರವೇಶವನ್ನು ಪಡೆದ ಮಹಾಪುರುಷನೇ ಪ್ರಜಾಪತಿ. ಬುದ್ಧಿಯೇ ಬ್ರಹ್ಮ. ಅಹಂಕಾರ ಶಿವ ಬುದ್ಧಿ ಅಜ ಮನ ಶಶಿಚಿತ್ತ ಮಹಾನ್. ಆ ಸಮಯದಲ್ಲಿ ಬುದ್ಧಿಯು ಕೇವಲ ಒಂದು ಯಂತ್ರವಾಗಿರುವುದು. ಆ ಪುರುಷನ ವಾಣಿಯಲ್ಲಿ ಪರಮಾತ್ಮನೇ ಮಾತಾಡುವನು. ಭಜನದ ವಾಸ್ತವಿಕ ಕ್ರಿಯೆಯು ಆರಂಭವಾದೊಡನೆ ಬುದ್ಧಿಯು ಉತ್ತರೋತ್ತರವಾಗಿ ಮೇಲೇರುತ್ತಾ ಹೋಗುವುದು. ಪ್ರಾರಂಭದಲ್ಲಿ ಅದು ಬ್ರಹ್ಮವಿದ್ಯೆಯೊಂದೊಡಗೂಡಿರುವುದರಿಂದ ಬ್ರಹ್ಮವಿತ್ ಎಂದೆನಿಸಿಕೊಳ್ಳುವುದು. ಕ್ರಮವಾಗಿ ವಿಕಾರಗಳಿಂದ ವಿಮುಕ್ತವಾಗುತ್ತಾ ಬ್ರಹ್ಮವಿದ್ಯೆಯಲ್ಲಿ ಶ್ರೇಷ್ಠವಾಗುತ್ತಾ ಬಂದಂತೆ ಅದು ಬ್ರಹ್ಮವಿದ್ವರ ಎಂದೆನಿಸಿಕೊಳ್ಳುವುದು. ಮೇಲೇರುತ್ತಾ ಸೂಕ್ಷ್ಮವಾಗುತ್ತಾ ಹೋದಂತೆ ಬುದ್ಧಿಯು ವಿಕಸಿತವಾಗುವುದು. ಆಗ ಬ್ರಹ್ಮವಿದ್ವರಿಯಾನ್ ಎನಿಸಿಕೊಳ್ಳುವುದು. ಈ ಸ್ಥಿತಿಯಲ್ಲಿ ಬ್ರಹ್ಮವಿದ್ವೇತಾ ಪುರುಷನು ಇತರರನ್ನು ಮೇಲೆತ್ತಲು ಅಧಿಕಾರಿಯಾಗುವನು. ಇದು ಬುದ್ಧಿಯ ಪರಾಕಾಷ್ಠೆ, ಬ್ರಹ್ಮವಿದ್ವರಿಷ್ಠ. ಅರ್ಥಾತ್ ಇಷ್ಟವಾದುದು ಅನವರತವೂ ಪ್ರವಹಿಸುತ್ತಿರುವ ಬ್ರಹ್ಮವೇತ್ತನ ಸ್ಥಿತಿ. ಇಂಥ ಸ್ಥಿತಿಯನ್ನು ಪಡೆದ ಮಹಾಪುರುಷನು ಪ್ರಜೆಗಳ ಮೂಲೋದ್ಗಮನಾದ ಪರಮಾತ್ಮನಲ್ಲಿ ಪ್ರವೇಶಿಸಿ ಆ ಸ್ಥಿತಿಯಲ್ಲೇ ನಿಲ್ಲಬಲ್ಲವನಾಗುವನು. ಇಂತಹ ಮಹಾಪುರುಷನಿಗೆ ಬುದ್ಧಿ ಎಂಬುದು ಬರಿದೊಂದು ಯಂತ್ರ. ಆತನೇ ಪ್ರಜಾಪತಿ. ಆತನು ಪ್ರಕೃತಿಯ ದ್ವಂದ್ವವನ್ನು ವಿಶ್ಲೇಷಿಸಿ ಆರಾಧನಾ ಕ್ರಿಯೆಯನ್ನು ರಚಿಸುವನು. ಯಜ್ಞಕ್ಕೆ ಅನುರೂಪವಾಗಿ ಸಂಸಾರಗಳನ್ನು ನೀಡುವುದೇ ಪ್ರಜೆಯ ರಚನೆ. ಇದಕ್ಕೆ ಪೌರ್ಣ್ಯಾತ್ಮ ಸಮಾಜವು ಅವಭಿಜ್ಞ ಅಚೇತವಾಗಿದೆ. ಆದ್ದರಿಂದ ಅವ್ಯವಸ್ಥಿತವಾಗಿದೆ. ಸೃಷ್ಟಿ ಅನಾದಿಯಾದುದು.
ಸಂಸ್ಕಾರವು ಎಂದಿನಿಂದಲೂ ಇರುವಂತಹದ್ದು, ಆದರೆ ಅಸ್ತವ್ಯಸ್ತ ವಿಕೃತ. ಯಜ್ಞಕ್ಕೆ ಅನುರೂಪವಾಗಿ ಅದನ್ನು ಎರಕ ಹುಯ್ಯುವುದೇ ರಚನೆ ಅಥವಾ ಓರಣ. ಇಂತಹ ಮಹಾಪುರುಷನು ಕಲ್ಪಾದಿಯಲ್ಲಿ ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ರಚಿಸಿದನು. ಕಲ್ಪವೆಂಬುದು ಮನುಷ್ಯನನ್ನು ನಿರೋಗಿಯನ್ನಾಗಿ ಮಾಡುವುದು. ವೈದ್ಯನು ಕಲ್ಪವನ್ನು ಕೊಡುವನು, ಓರ್ವನು ಕಾಯಾಕಲ್ಪವನ್ನು ಮಾಡುವನು. ಅವೆಲ್ಲವೂ ಕ್ಷಣಿಕ ಶರೀರದ ಕಲ್ಪಗಳು. ವಾಸ್ತವಿಕ ಕಲ್ಪವಾವುದೆಂದರೆ ಭವರೋಗದಿಂದಲೇ ಮುಕ್ತಿಯನ್ನು ದೊರಕಿಸಿಕೊಡುವಂತಹದ್ದು. ಆರಾಧನೆಯ ಪ್ರಾರಂಭ ಈ ಕಲ್ಪದ ಆರಂಭ. ಆರಾಧನೆ ಪೂರ್ಣವಾಯಿತೆಂದರೆ ನಿಮ್ಮ ಕಲ್ಪವು ಪೂರ್ಣವಾದಂತೆ. ಈ ರೀತಿಯಲ್ಲಿ ಪರಮಾತ್ಮ ಸ್ವಸ್ವರೂಪಿಗಳಾದ ಮಹಾನುಭಾವರು ಭಜನದ ಪ್ರಾರಂಭದಲ್ಲಿ ಯಜ್ಞ ಸಹಿತವಾದ ಸಂಸ್ಕಾರಗಳನ್ನು ಒಗ್ಗೂಡಿಸಿ ಈ ಯಜ್ಞದಿಂದ ನೀವೆಲ್ಲರೂ ವೃದ್ಧಿಯನ್ನು ಹೊಂದಿರಿ ಎಂದು ಹೇಳಿದರು. ಎಂತಹ ವೃದ್ಧಿ! ಮಣ್ಣಿನ ಮನೆಯನ್ನು ತಾರಸಿ ಮನೆ ಮಾಡಿಕೊಳ್ಳುವುದೇ? ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದೇ? ಅದೊಂದೂ ಅಲ್ಲ. ಯಜ್ಞವು ಇಷ್ಟ ಕಾಮಾದು, ಇಷ್ಟ ಸಂಬಂಧವಾದ ಕಾಮನೆಗಳನ್ನು ಈಡೇರಿಸುವುದು. ಇಷ್ಟ ಎಂದರೆ ಪರಮಾತ್ಮ. ಆ ಪರಮಾತ್ಮನಿಗೆ ಸಂಬಂಧಿಸಿದ ಕಾಮನೆಗಳನ್ನು ಈಡೇರಿಸುವುದೆಂದರ್ಥ. ಪ್ರಶ್ನೆ ಸ್ವಾಭಾವಿಕವಾಗಿದೆ. ಅದು ನೇರವಾಗಿ ಒಮ್ಮೆಗೆ ಪರಮಾತ್ಮ ಪ್ರಾಪ್ತಿಯನ್ನು ನೀಡುವುದೇ ಅಥವಾ ಹಂತ ಹಂತವಾಗಿಯೇ? ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ. ಈ ಯಜ್ಞದ ಮೂಲಕವಾಗಿ ದೇವತೆಗಳನ್ನು ಸಮೃದ್ಧಗೊಳಿಸಿ, ಅರ್ಥಾತ್ ದೈವೀ ಸಂಪತ್ತುಗಳನ್ನು ಹೆಚ್ಚಿಸಿಕೊಳ್ಳಿರಿ. ಆ ದೇವತೆಗಳು, ದೈವೀ ಸಂಪತ್ತುಗಳು ನಿಮಗೆ ಸಮೃದ್ಧಿಯನ್ನು ನೀಡುವುದು. ಈ ರೀತಿ ಪರಸ್ಪರ ಸಮೃದ್ಧರಾಗಿ ಪರಮ ಶ್ರೇಯಸ್ಸನ್ನು, ಎಂದರೆ ಅಲ್ಲಿಂದ ಮುಂದೆ ನಿಮಗೆ ಬೇರಿನ್ನಾವ ಬಯಕೆಯೂ ಬಳಲಿಸದಂತೆ ಪರಮ ಕಲ್ಯಾಣವನ್ನು ಹೊಂದಿರಿ. ಯಜ್ಞದಲ್ಲಿ ನಾವು ಪ್ರವೇಶ ಪಡೆದಂತೆಲ್ಲ ನಮ್ಮ ಹೃದ್ದೇಶದಲ್ಲಿ ದೈವೀ ಸಂಪತ್ತುಗಳು ಅರ್ಜಿತವೂ ಊರ್ಜಿತವೂ ಆಗುವುದು. ಪರಮದೇವನು ಪರಮಾತ್ಮನೋರ್ವನೇ. ಆ ಪರಮದೇವನಲ್ಲಿ ಪ್ರವೇಶವನ್ನು ದೊರಕಿಸಿಕೊಡುವ ಯಾವ ಸಂಪತ್ತಿದೆಯೋ, ಅಂತಃಕರಣದಲ್ಲಿ ಯಾವ ಸಜಾತಿಯ ಪ್ರವೃತ್ತಿಗಳಿವೆಯೋ ಅವುಗಳನ್ನೇ ದೈವೀ ಸಂಪದವೆನ್ನುವುದು. ಅದು ಪರಮದೇವನನ್ನು ಸಂಭವಿಸುವುದು. ಆದ್ದರಿಂದಲೇ ದೈವೀ ಸಂಪದವೆನಿಸಿಕೊಳ್ಳುವುದು. ಬಾಹ್ಯ ದೇವತೆ, ವಿಗ್ರಹ, ಕಲ್ಲು, ನೀರು ಮುಂತಾಗಿ ಜನರು ಕಟ್ಟಿಕೊಂಡ ಕಲ್ಪನೆಗಳು ದೈವೀ ಸಂಪತ್ತಲ್ಲ. ಯೋಗೇಶ್ವರನಾದ ಶ್ರೀಕೃಷ್ಣನ ಮಾತುಗಳಲ್ಲಿ ಅದಕ್ಕಾವ ಅಸ್ತಿತ್ವವೂ ಇಲ್ಲ. ಮುಂದೆ ಹೇಳುವನು, ಇಷ್ಟಾನ್ ಭೋಗಾನ್ ನಿವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯೋ ಯೋ ಭುಂಕ್ತೇಸ್ತೇನ ಏವ ಸಹ. ಯಜ್ಞದ ಮೂಲಕ ಸಂವರ್ಧಿತರಾದ ದೇವತೆಗಳು ಇಷ್ಟಾನ್ ಭೋಗಾನ್ ಹಿ ದಾಸ್ಯಂತೆ. ಇಷ್ಟ ಅಂದರೆ ಆರಾಧ್ಯ ಸಂಬಂಧವಾದ ಭೋಗಗಳನ್ನೇ ನೀಡುವರು, ಬೇರೇನೂ ನೀಡರು. ಥೈ ದತ್ತಾನ್, ಅವರು ಮಾತ್ರ ಕೊಡಬಲ್ಲವರು. ಇಷ್ಟವನ್ನು ಪಡೆಯಲು ಬೇರಾವ ವಿಕಲ್ಪವೂ ಇಲ್ಲ. ಈ ದೈವೀ ಗುಣಗಳನ್ನು ಹೆಚ್ಚಿಸಿಕೊಳ್ಳದೆ ಈ ಸ್ಥಿತಿಯನ್ನು ಭೋಗಿಸುವವರು ನಿಜವಾಗಿಯೂ ಕಳ್ಳರು. ಪಡೆದುದೇ ಇಲ್ಲ ಎನ್ನುವಾಗ ಭೋಗಿಸುವುದೆಲ್ಲಿ ಬಂತು? ನಾನು ಪರಿಪೂರ್ಣ ತತ್ವಜ್ಞಾನಿ ಎಂದೆಲ್ಲ ಹೇಳಬಹುದು. ಈ ರೀತಿ ಜಂಬದ ಮಾತನ್ನಾಡುವವನು ಈ ಪಥದಿಂದ ವಿಮುಖನಾದಂತೆ. ಆತನು ನಿಶ್ಚಯವಾಗಿಯೂ ಚೋರನು, ಪಡೆದವನಂತೂ ಅಲ್ಲ. ಆದರೆ ಪಡೆಯುವವರು ಪಡೆದದ್ದು ಏನನ್ನು? ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾ ಯೇ ಪಚಂತ್ಯಾತ್ಮಕಾರಣಾತ್.
ಯಜ್ಞಶಿಷ್ಟವಾದ ಅನ್ನವನ್ನು ಊಟ ಮಾಡುವ ಸಂತ ಜನರು ಎಲ್ಲಾ ಪಾಪಗಳಿಂದ ಮುಕ್ತರಾಗುವರು. ದೈವೀ ಸಂಪತ್ತನ್ನು ಬೆಳೆಸಿ ಬೆಳೆಸಿ ಪರಿಣಾಮದಲ್ಲಿ ಪ್ರಾಪ್ತಿಕಾಲವೇ ಪೂರ್ತಿಕಾಲವಾಗುವುದು. ಯಜ್ಞವು ಪೂರ್ಣವಾದೊಡನೆ ಉಳಿಯುವ ಯಜ್ಞಶೇಷವೇ ಬ್ರಹ್ಮಮಯ. ಇದನ್ನೇ ಶ್ರೀಕೃಷ್ಣನು ಬೇರೆಯ ಮಾತುಗಳಿಂದ ಯಜ್ಞಶಿಷ್ಟ ಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ. ಯಜ್ಞವು ಯಾವುದನ್ನು ಸೃಷ್ಟಿಸುವುದೋ ಆ ಅನ್ನವನ್ನು ಭುಂಜಿಸುವವನು ಬ್ರಹ್ಮದಲ್ಲಿ ಪ್ರವಿಷ್ಟವಾಗುವನು. ಇಲ್ಲಿ ಆತನು ಯಜ್ಞದಲ್ಲಿ ಶೇಷವಾಗಿ ಉಳಿದ ಅಂಶವನ್ನು ಪಾನ ಮಾಡುವವನು ಸರ್ವ ಪಾಪಗಳಿಂದ ವಿನಿರ್ಮುಕ್ತವಾಗುವನು. ಸಂತ ಜನರಂತೂ ಬಿಡುಗಡೆಯನ್ನು ಪಡೆಯುವರು. ಆದರೆ ಪಾಪಿಗಳಾದವರು ಮೋಹವಶರಾಗಿ ಶರೀರದ ಸಲುವಾಗಿ ತಿನ್ನುವರು. ಅವರು ಪಾಪವನ್ನೇ ತಿನ್ನುವರು. ಅವರು ಭಜನೆಯನ್ನೇ ಮಾಡಲಿ, ಆರಾಧನೆ ಎಂದು ತಿಳಿದಿರಲಿ, ಮುಂದುವರೆದಿರಲಿ. ಅವರಿಗೆ ಪ್ರತಿಫಲವಾಗಿ ಸಿಹಿಯಾದ ಒಂದು ಬಯಕೆ ಮೂಡಿಬಿಡುವುದು. ಶರೀರದ ಸಲುವಾಗಿ ಶರೀರ ಸಂಬಂಧಗಳನ್ನಿಟ್ಟುಕೊಂಡಿದ್ದೂ ಮತ್ತೇನಾದರೂ ಸಿಕ್ಕುವಂತಿದ್ದಲ್ಲಿ ಸಿಗಲಿ. ಆತ್ಮಕಾರಣಾತ್ ದೊರೆಯುವುದೇನೋ ದೊರೆಯುವುದು. ಆದರೆ ಅಷ್ಟೊಂದು ಭೋಗಗಳನ್ನು ಅನುಭವಿಸಿ ಆತನು ಕಡೆಯಲ್ಲಿ ತಾನು ಹೊರಟಿದ್ದ ಸ್ಥಳದಲ್ಲೇ ಕದಲದೆ ನಿಂತಿದ್ದೇನೆ ಎಂದು ಮನಗಾಣುವನು. ಇದಕ್ಕಿಂತ ಮಿಗಿಲಾದ ಹಾನಿ ಬೇರೇನಿದೆ? ಶರೀರವೇ ನಶ್ವರವೆಂದ ಮೇಲೆ ಅದಕ್ಕೆ ಬೇಕಾಗುವ ಸುಖ ದುಃಖಗಳು ಎಷ್ಟು ತಾನೇ ಜೊತೆಗೆ ಬರುವುದು? ಅವರು ಆರಾಧನೆಯನ್ನು ಮಾಡುವರು, ಆದರೆ ಪ್ರತಿರೂಪವಾಗಿ ಪಾಪವನ್ನೇ ಮೆಲ್ಲುವರು. ಪಲಟಿ ಸುಧಾತೆ ಸಟ ವಿಷಲೇಹಿ. ಆತನು ಹಾಳಾಗುವುದಿಲ್ಲ ನಿಜ, ಆದರೆ ಉದ್ಧಾರವಾಗುವುದೂ ಇಲ್ಲ. ಆದ್ದರಿಂದ ಶ್ರೀಕೃಷ್ಣನು ನಿಷ್ಕಾಮ ಭಾವದಿಂದ ಕರ್ಮವನ್ನು ಮಾಡಲು ಒತ್ತಾಯಿಸುವನು. ಈವರೆಗೂ ಶ್ರೀಕೃಷ್ಣನು ಯಜ್ಞವನ್ನು ಪರಮಶ್ರೇಯವೆಂದು ಹೇಳಿದನು, ಹಾಗೂ ಅದರ ರಚನೆಯನ್ನು ಮಾಡಿದವರು ಮಹಾತ್ಮರು ಎಂದು ಹೇಳಿದನು. ಆದರೆ ಆ ಮಹಾತ್ಮರು ಪ್ರಜೆಗಳನ್ನು ರಚಿಸುವುದರಲ್ಲಿ ರುಚಿ ತೋರುವುದೇಕೆ? ಇದಕ್ಕೆ ಮುಂದೆ ಉತ್ತರಿಸುವನು. अन्नाद्भवन्ति भूतानि पर्जन्यादन्न संभवः यज्ञाद्भवति पर्जन्यो यज्ञः कर्म समुद्भवः कर्म ब्रह्मोद्भवं विद्धि ब्रह्माक्षरसमुद्भवम् तस्मात् सर्वगतं ब्रह्म नित्यं यज्ञे प्रतिष्ठितम्. ಸಮಸ್ತ ಪ್ರಾಣಿಗಳೂ ಅನ್ನದಿಂದ ಹುಟ್ಟುವು. ಅನ್ನಂ ಬ್ರಹ್ಮೇತಿ ವ್ಯಜನಾತ್. ಅನ್ನವು ಪರಮಾತ್ಮನೇ. ಆ ಬ್ರಹ್ಮ ಪೀಯೂಷವನ್ನು ಗುರಿಯಾಗಿಟ್ಟುಕೊಂಡೇ ಪ್ರಾಣಿಗಳು ಯಜ್ಞದ ಕಡೆಗೆ ಮುನ್ನಡೆಯುವು. ಅನ್ನದ ಉತ್ಪತ್ತಿ ಮಳೆಯಿಂದ, ಮೋಡಗಳಿಂದ ಸುರಿಯುವ ಮಳೆಯಲ್ಲ, ಕೃಪಾವೃಷ್ಟಿಯಿಂದ. ಪೂರ್ವ ಸಂಚಿತವಾದ ಯಜ್ಞಕರ್ಮವೇ ಕೃಪೆಯ ರೂಪದಲ್ಲಿ ಸುರಿಯುವುದು. ಇಂದಿನ ಆರಾಧನೆ ನಾಳೆ ಕೃಪೆಯ ರೂಪದಲ್ಲಿ ದೊರಕುವುದು. ಆದ್ದರಿಂದ ವೃಷ್ಟಿಯು ಯಜ್ಞದಿಂದುಂಟಾಗುವುದು. ಸ್ವಾಹಾಕಾರವನ್ನು ಹೇಳಿದುದರಿಂದ, ತಿಲ ಪಿಷ್ಟಾದಿಗಳನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟುದರಿಂದ ಮಳೆ ಬರುವಂತಿದ್ದರೆ ಈ ಜಗತ್ತಿನ ಅಧಿಕಾಂಶ ಮರುಭೂಮಿಗಳು ಬಂಜರಾಗಿ ಏಕಿರಬೇಕಿತ್ತು. ಊರ್ವಕ ಅಂದರೆ ಫಲವತ್ತಾಗಿರುತ್ತಿದ್ದರೆ ಇಲ್ಲಿ ಕೃಪಾವೃಷ್ಟಿ ಎಂಬುದು ಯಜ್ಞದತ್ತವಾದುದು. ಈ ಯಜ್ಞವು ಕರ್ಮದಿಂದಲೇ ಸಂಭವಿಸುವುದು. ಕರ್ಮದಿಂದ ಯಜ್ಞವು ಪರಿಪೂರ್ಣವಾಗುವುದು. ಆ ಕರ್ಮವು ವೇದದಿಂದ ಹುಟ್ಟಿದುದೆಂದು ತಿಳಿ. ವೇದವು ಬ್ರಹ್ಮಸ್ಥಿತರಾದ ಮಹಾತ್ಮರ ವಾಣಿ. ಯಾವ ತತ್ವವು ವಿದಿತವಾಗಿಲ್ಲವೋ ಅದರ ಅನುಭೂತಿಯೇ ವೇದ. ಹೇಳಿ ಕೇಳಿದ ಶ್ಲೋಕ ಸಂಗ್ರಹಗಳಲ್ಲಿ ವೇದವು ಅವಿನಾಶಿಯಾದ ಪರಮಾತ್ಮನಿಂದ ಹುಟ್ಟಿ ಬಂದುದು. ಹೇಳಿರುವುದೇನೋ ಮಹಾತ್ಮರಾದವರು, ಆದರೆ ಅವರು ಪರಮಾತ್ಮನೊಂದಿಗೆ ತದ್ರೂಪರಾಗಿರುವರು. ಅವರು ಆಡುವ ಮಾತಿನಲ್ಲಿ ಅವಿನಾಶಿಯಾದ ಪರಮಾತ್ಮನು ಉದ್ಗರಿಸುವನು. ಆದ್ದರಿಂದ ವೇದವು ಅಪೌರುಷೇಯವೆನಿಸಿದೆ. ಮಹಾತ್ಮರಿಗೆ ವೇದವು ಹೇಗೆ ಪ್ರಾಪ್ತವಾಯಿತು? ವೇದವು ಹುಟ್ಟಿದುದು ಅವಿನಾಶಿಯಾದ ಪರಮಾತ್ಮನಿಂದಲ್ಲವೇ? ಆ ಮಹಾತ್ಮರು ಪರಮಾತ್ಮನ ತದ್ರೂಪಿಗಳು.
ಅವರು ಯಂತ್ರದಂತೆ. ಆದ್ದರಿಂದ ಅವರ ಮೂಲಕ ಪರಮಾತ್ಮನೇ ಆಡುವನು. ಯಜ್ಞದ ಮೂಲಕ ಮನಸ್ಸು ನಿರೋಧದಲ್ಲಿರುವಾಗ ಅದು ವಿದಿತವಾಗುವುದು. ಆದ್ದರಿಂದ ಸರ್ವವ್ಯಾಪಿಯೂ ಪರಮಾಕ್ಷರನೂ ಆದ ಪರಮಾತ್ಮನು ಸದಾ ಯಜ್ಞದಲ್ಲಿಯೇ ಪ್ರತಿಷ್ಠಿತನಾಗಿರುವನು. ಯಜ್ಞ ಒಂದೇ ಅವನನ್ನು ಪಡೆಯಲು ಇರುವ ಉಪಾಯ. ಇದನ್ನೇ ಒತ್ತೈಸಿ ಮತ್ತೆ ಹೇಳುವನು. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಹೇ ಪಾರ್ಥ, ಯಾವ ಪುರುಷನು ಈ ಲೋಕದಲ್ಲಿ ಮನುಷ್ಯ ಶರೀರವನ್ನು ಪಡೆದು ಈ ರೀತಿ ರೂಢಿಸಿರುವ ಸಾಧನ ಚಕ್ರಕ್ಕೆ ಅನುಸಾರವಾಗಿ ವರ್ತಿಸುವುದಿಲ್ಲವೋ, ಅರ್ಥಾತ್ ದೈವೀ ಸಂಪತ್ತಿನ ಉತ್ಕರ್ಷ, ದೇವತೆಗಳ ವೃದ್ಧಿ ಮತ್ತು ಪರಸ್ಪರ ಸಮೃದ್ಧಿಯ ಮುಖಾಂತರ ಅಕ್ಷಯಧಾಮವನ್ನು ಪಡೆಯದೆ ಇಂದ್ರಿಯಗಳ ತುಷ್ಟಿ ಪುಷ್ಟಿಯಲ್ಲಿ ಕಾಲ ಕಳೆಯುವನೋ ಅಂತವನು ಪಾಪಾಯು ಪುರುಷನಾಗಿ ವ್ಯರ್ಥವಾಗಿ ಜೀವಿಸುವನು. ಬಂಧುಗಳೇ, ಯೋಗೇಶ್ವರನಾದ ಶ್ರೀಕೃಷ್ಣನು 2ನೇ ಅಧ್ಯಾಯದಲ್ಲಿ ಕರ್ಮದ ಹೆಸರು ಮಾತ್ರ ಎತ್ತಿ ಈ ಅಧ್ಯಾಯದಲ್ಲಿ ನಿಯತವಾದ ಕರ್ಮವನ್ನು ಮಾಡೆಂದು ಬೋಧಿಸುವನು. ಯಜ್ಞದ ಪ್ರಕ್ರಿಯೆಯೇ ಕರ್ಮ. ಇದನ್ನು ಬಿಟ್ಟು ಬೇರೇನೂ ಮಾಡಿದರೂ ಅವೆಲ್ಲವೂ ಈ ಲೋಕದ ಬಂಧನವೇ. ಆದ್ದರಿಂದ ಸಂಘ ದೋಷದಿಂದ ದೂರಾಗಿ ಆ ಯಜ್ಞದ ಪೂರ್ತಿಗೆ ಕರ್ಮವನ್ನು ಆಚರಿಸು. ಆತನು ಯಜ್ಞದ ವೈಶಿಷ್ಟ್ಯಗಳನ್ನು ಕುರಿತು ಸಾಕಷ್ಟು ಬೆಳಕು ಚೆಲ್ಲಿ ಯಜ್ಞದ ಉತ್ಪತ್ತಿ ಬ್ರಹ್ಮನಿಂದುಂಟಾಯಿತೆಂದು ಹೇಳುವನು. ಪ್ರಜೆಗಳು ಅನ್ನವನ್ನು ಗುರಿಯಾಗಿಟ್ಟುಕೊಂಡು ಆ ಯಜ್ಞದಲ್ಲಿ ಪ್ರವೃತ್ತರಾಗುವರು. ಯಜ್ಞವು ಕರ್ಮದಿಂದಲೂ, ಕರ್ಮವು ಅಪೌರುಷೇಯವಾದ ವೇದದಿಂದಲೂ ಸಂಜನಿಸುವುದು. ವೇದಗಳ ಮಂತ್ರ ದ್ರಷ್ಟ ಮಹಾಪುರುಷರೇ ಆಗಿರಬಹುದು, ಆದರೆ ಅವರಲ್ಲಿನ ಪುರುಷನು ತಿರೋಯಿಕ, ಅಂದರೆ ಕಣ್ಮರೆಯಾಗಿದ್ದನು. ಪ್ರಾಪ್ತಿಯೊಂದಿಗೆ ಅವಿನಾಶಿಯಾದ ಪರಮಾತ್ಮನೋರ್ವನೇ ಉಳಿದಿದ್ದನು. ಆದ್ದರಿಂದ ವೇದವು ಪರಮಾತ್ಮನಿಂದ ಹುಟ್ಟಿ ಬಂದುದು. ಸರ್ವವ್ಯಾಪಿಯಾದ ಪರಮಾತ್ಮನು ಯಜ್ಞದಲ್ಲಿ ಸದಾ ಸರ್ವದಾ ಪ್ರತಿಷ್ಠಿತನಾಗಿಯೇ ಇರುವನು. ಈ ಸಾಧನ ಚಕ್ರದ ಪ್ರಕಾರ ಯಾವಾತನು ಆಚರಿಸದೇ ಇರುವನೋ ಅಂತಹ ಪಾಪಾಯುವಾದವನು ಕೇವಲ ಇಂದ್ರಿಯ ಸುಖಗಳಲ್ಲಿ ಮುಳುಗಿ ವ್ಯರ್ಥವಾಗಿ ಬಾಳ್ವೆ ಮಾಡುವನು. ಅರ್ಥಾತ್ ಯಜ್ಞವೆಂಬುದು ಒಂದು ವಿಶೇಷ ವಿಧಿ. ಇದರಲ್ಲಿ ಇಂದ್ರಿಯಗಳ ಸುಖಕ್ಕೆಡೆಯಿಲ್ಲ. ಆದರೂ ಅಕ್ಷಯವಾದ ಸುಖ ಉಂಟು. ಇಂದ್ರಿಯಗಳ ಸಂಯಮದೊಂದಿಗೆ ಇದರೊಂದಿಗೆ ತೊಡಗಬೇಕು. ಅದಕ್ಕೆ ತಕ್ಕ ವಿಧಿವಿಧಾನಗಳುಂಟು. ಇಂದ್ರಿಯಗಳ ಐಷಾರಾಮಗಳನ್ನು ಬಯಸುವಾತನು ಪಾಪಿ. ಇಲ್ಲಿಯವರೆಗೂ ಶ್ರೀಕೃಷ್ಣನು ಯಜ್ಞವೆಂಬುದಾದರೂ ಏನು ಎಂಬುದನ್ನು ತಿಳಿಸಲಿಲ್ಲ. ಈ ಯಜ್ಞವನ್ನು ಮಾಡುತ್ತಲೇ ಇರಬೇಕೇ ಅಥವಾ ಇದಕ್ಕೆಂದಾದರೂ ಕೊನೆಯುಂಟೆ? ಇದಕ್ಕೆ ಯೋಗೀಶ್ವರನು ಹೇಳುವನು, ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆದರೆ ಯಾವಾತನು ಆತ್ಮದಲ್ಲೇ ರತನಾಗಿ ಆತ್ಮತೃಪ್ತನೂ ಆತ್ಮದಲ್ಲೇ ಸಂತುಷ್ಟನೂ ಆಗಿರುವನೋ ಅವನಿಗೆ ಯಾವುದೊಂದು ಕರ್ತವ್ಯಗಳೂ ಉಳಿಯಲಾರದು. ಅದೇ ಲಕ್ಷ್ಯವಾದುದು ತಾನೇ. ಅವ್ಯಕ್ತನೂ ಅವಿನಾಶಿಯೂ ಸನಾತನನೂ ಆದ ಆತ್ಮತತ್ವವೇ ಕೈಗೆ ಸಿಕ್ಕಿರುವಾಗ ಮುಂದೆ ಹುಡುಕಲು ಬೇರೇನು ತಾನೇ ಇದೆ? ಅಂತಹ ಪುರುಷನಿಗೆ ಯಾವ ಕರ್ತವ್ಯಗಳ ಅವಶ್ಯಕತೆಯೂ ಬಾರವು. ಯಾವ ಆರಾಧನೆಯೂ ಆತನಿಗೆ ಬೇಕಿಲ್ಲ. ಆತ್ಮ ಹಾಗೂ ಪರಮಾತ್ಮ ಇವೆರಡೂ ಪರಸ್ಪರ ಪರ್ಯಾಯಗಳು. ಇದನ್ನೇ ಪುನಃ ಬಿಡಿಸಿ ಹೇಳುವನು. ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಈ ಸಂಸಾರದಲ್ಲಿ ಅಂತಹ ಪುರುಷನು ಕರ್ಮವನ್ನು ಮಾಡುತ್ತಿದ್ದರೆ ಅದರಿಂದ ಯಾವ ಲಾಭವಿಲ್ಲ, ಅಥವಾ ಕರ್ಮವನ್ನು ಕೈಬಿಟ್ಟುದರಿಂದ ಯಾವ ನಷ್ಟವೂ ಇಲ್ಲ. ಮೊದಲು ಇದು ಬೇಕಿತ್ತು. ಅವನಿಗೆ ಸಂಪೂರ್ಣ ಪ್ರಾಣಿಗಳೊಂದಿಗೆ ಯಾವ ಸ್ವಾರ್ಥ ಸಂಬಂಧವೂ ಇರದು. ಆತ್ಮ ಒಂದೇ ಅವಿನಾಶಿ, ಶಾಶ್ವತ, ಸನಾತನ,
ಅವ್ಯಕ್ತ, ಅಪರಿವರ್ತನಶೀಲ ಹಾಗೂ ಅಕ್ಷಯ. ಅದನ್ನೇ ಪಡೆದ ಮೇಲೆ ಅದರಿಂದಲೇ ಸಂತುಷ್ಟ, ತೃಪ್ತನಾದನೆಂದ ಮೇಲೆ, ಅದರಲ್ಲೇ ಓತಪ್ರೋತನಾಗಿರುವನೆಂದ ಮೇಲೆ ಮುಂದಿನಾವ ಸತ್ಯವೂ ಇಲ್ಲ. ಅಂದಾಗ ಹುಡುಕಲಿನ್ನೇನಿದೆ, ಸಿಗಬೇಕಾದ್ದೇನು? ಅಪುರುಷನು ಕರ್ಮವನ್ನು ಕೈಬಿಟ್ಟುದರಿಂದ ಯಾವ ಹಾನಿಯೂ ಇಲ್ಲ. ಏಕೆಂದರೆ ವಿಕಾರಗಳು ಯಾವುದರ ಮೇಲೆ ಬಿದ್ದು ಒಡಮೂಡುವುದೋ ಆ ಚಿತ್ತವೇ ಅವನಲ್ಲಿಲ್ಲ. ಆತನಿಗೆ ಸಮಸ್ತ ಭೂತಗಳಲ್ಲಿ, ಬಾಹ್ಯ ಜಗತ್ತು, ಆಂತರಿಕ ಸಂಕಲ್ಪಗಳ ಪದರುಗಳಲ್ಲಿ ಲೇಷ ಮಾತ್ರವೂ ಅರ್ಥವಿರದು. ಎಲ್ಲಕ್ಕೂ ಹಿರಿದಾದ ಅರ್ಥ ಪರಮಾತ್ಮ. ಅದೇ ಆತನಿಗೆ ಉಪಲಬ್ಧವಿರುವಾಗ ಬೇರಾವುದರಲ್ಲಿ ಆತನಿಗೆ ಪ್ರಯೋಜನವಿದೆ? ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಈ ಸ್ಥಿತಿಯನ್ನು ಪಡೆಯಲು ನೀನು ಅನಾಸಕ್ತನಾಗಿರುತ್ತಾ ನಿರಂತರವೂ ಕಾರ್ಯಂ ಕರ್ಮ, ಯೋಗ್ಯವಾದ ಕರ್ಮವನ್ನು ಒಳ್ಳೆಯ ರೀತಿಯಿಂದ ಮಾಡು. ಏಕೆಂದರೆ ಅನಾಸಕ್ತನಾದ ಪುರುಷನು ಕರ್ಮದ ಆಚರಣೆಯಿಂದ ಪರಮಾತ್ಮನನ್ನು ಪಡೆಯುವನು. ನಿಯತ ಕರ್ಮ, ಕಾರ್ಯಂ ಕರ್ಮ ಇವೆರಡೂ ಒಂದೇ. ಕರ್ಮವನ್ನು ಪ್ರೇರೇಪಿಸುತ್ತಾ ಆತನು ಹೇಳುವನು, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕ ಎಂದರೆ ಜನಕರಾಜನಲ್ಲ, ಜನ್ಮದಾತನಾದವನು ಜನಕ. ಯೋಗವೇ ಜನಕ. ನಿಮ್ಮ ಸ್ವರೂಪಕ್ಕೆ ಜನ್ಮವೀಯುವುದು, ಅದನ್ನು ಪ್ರಕಟಿಸುವುದು. ಯೋಗಯುಕ್ತನಾದ ಪ್ರತಿಯೋರ್ವ ಮಹಾತ್ಮನೂ ಜನಕ. ಹೀಗೆ ಯೋಗಯುಕ್ತವಾಗಿರುವ ಎಲ್ಲ ಋಷಿಗಳೂ ಜನಕ. ಇತ್ಯಾದಿ ಜ್ಞಾನಿ ಜನರು ಇತ್ಯಾದಿ ಮಹಾತ್ಮರು ಕರ್ಮದ ಮೂಲಕವೇ ಪರಮಸಿದ್ಧಿಯನ್ನು ಪಡೆದರು. ಕರ್ಮಸಿದ್ಧಿ ಎಂದರೆ ಪರಮತತ್ವವಾದ ಪರಮಾತ್ಮನ ಪ್ರಾಪ್ತಿ. ಜನಕನೇ ಮುಂತಾಗಿ ಪೂರ್ವದಲ್ಲಿದ್ದ ಮಹರ್ಷಿಗಳು ಈ ಕಾರ್ಯಕ್ರಮದ ಮೂಲಕ ಯಜ್ಞದ ಪ್ರಕ್ರಿಯೆಯನ್ನು, ಈ ಕರ್ಮವನ್ನು ಮಾಡುತ್ತಾ ಸಂಸಿದ್ಧಿ ಪರಮಸಿದ್ಧಿಯನ್ನು ಪಡೆದರು. ಆದರೆ ಪಡೆದ ನಂತರ ಅವರು ಸಹ ಲೋಕ ಸಂಗ್ರಹವನ್ನು ಗಮನಿಸುತ್ತಾ ಕರ್ಮವನ್ನು ಮಾಡುವರು. ಲೋಕಹಿತವನ್ನು ಬಯಸುತ್ತಾ ಕರ್ಮವನ್ನು ಆಚರಿಸುವರು. ಆದ್ದರಿಂದ ನೀನೂ ಕೂಡ ಪ್ರಾಪ್ತಿಯ ನಂತರ ಲೋಕನಾಯಕನಾಗಲು ಕರ್ಮವನ್ನು ಮಾಡಲು ಯೋಗ್ಯನಾಗಿರುವೆ. ಏಕೆ? ಈಗ ತಾನೇ ಶ್ರೀಕೃಷ್ಣನು ಹೇಳಿರುವನು, ಮಹಾತ್ಮನಾದವನು ಪ್ರಾಪ್ತಿಯ ನಂತರ ಕರ್ಮವನ್ನು ಮಾಡುವುದರಿಂದ ಲಾಭವಾಗಲಿ ಅಥವಾ ಬಿಟ್ಟುವುದರಿಂದ ನಷ್ಟವಾಗಲಿ ಇಲ್ಲ. ಆದರೂ ಲೋಕ ಸಂಗ್ರಹ, ಲೋಕಹಿತ ಮತ್ತು ವ್ಯವಸ್ಥೆಯ ಸಲುವಾಗಿ ಅವರು ಬಹು ಚೆನ್ನಾಗಿ ನಿಯತ ಕರ್ಮವನ್ನು ಆಚರಿಸುವರು. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠ ಪುರುಷನು ಯಾವ ಕರ್ಮಗಳನ್ನು ಆಚರಿಸುವನೋ ಇತರ ಜನರೂ ಅದನ್ನೇ ಅನುಸರಿಸುವರು. ಆ ಮಹಾಪುರುಷನು ಯಾವುದನ್ನು ಪ್ರಾಮಾಣೀಕರಿಸುವನೋ ಪ್ರಪಂಚವೂ ಸಹ ಅದನ್ನೇ ಅನುಕರಿಸುವುದು. ಮೊದಲು ಶ್ರೀಕೃಷ್ಣನು ಸ್ವರೂಪದಲ್ಲಿ ಸ್ಥಿತನಾಗಿದ್ದು ಆತ್ಮತೃಪ್ತನಾಗಿರುವ ಮಹಾಪುರುಷನ ಇರುವಿಕೆಯ ಮೇಲೆ ಬೆಳಕು ಬೀರಿ ಹೇಳುವನು. ಅಂಥವನು ಕರ್ಮ ಮಾಡುವುದರಿಂದ ಲಾಭವಾಗಿರಲಿ ಕೈಬಿಟ್ಟುವುದರಿಂದ ಹಾನಿಯಾಗಿರಲಿ ಆತನಿಗಿಲ್ಲ. ಹಾಗಿದ್ದರೂ ಜನಕಾದಿಗಳು ಕರ್ಮದಲ್ಲಿ ಒಳ್ಳೆಯ ರೀತಿಯಿಂದ ಪ್ರವರ್ತಿಸುತ್ತಿದ್ದರು. ಅಲ್ಲಿ ಆ ಮಹಾಪುರುಷರೊಂದಿಗೆ ಶ್ರೀಕೃಷ್ಣನು ತನ್ನನ್ನು ಬಲು ನವಿರಾಗಿ ತುಲನೆ ಮಾಡಿಕೊಳ್ಳುವನು, ತಾನೂ ಓರ್ವ ಮಹಾಪುರುಷನೆಂದು. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ
ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಮೂರು ಲೋಕಗಳಲ್ಲೂ ನಾನು ಮಾಡಬೇಕಾದುದು ಏನೂ ಇಲ್ಲ. ಹಿಂದೆ ಮಹಾತ್ಮರು ದೇವರಿಗೆ ಸಮಸ್ತ ಭೂತಗಳಲ್ಲಿ ಯಾವ ಕರ್ತವ್ಯವೂ ಇರುವುದಿಲ್ಲವೆಂದು ಹೇಳುತ್ತಾ ಬಂದಿರುವರು. ಇಲ್ಲ, ತನಗೆ ಮೂರು ಲೋಕಗಳಲ್ಲಿ ಮಾಡಬೇಕಾದ ಕರ್ತವ್ಯವೇನೂ ಇಲ್ಲ ಎಂದೆನ್ನುವರು. ತಾನು ಪಡೆಯಬೇಕಾದ ಕಿಂಚಿತ್ ವಸ್ತೂ ತನಗೆ ಅಪ್ರಾಪ್ತವಾಗಿಲ್ಲ ಎಂದು ಹೇಳುವನು. ಆದರೂ ತಾನು ಕರ್ಮದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿರುವೆ. ಏಕೆ? ಯದಿಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಒಂದು ವೇಳೆ ನಾನು ಎಚ್ಚರಿಕೆಯಿಂದ ಕರ್ಮದಲ್ಲಿ ಪ್ರವರ್ತಿಸದಿದ್ದರೆ ಮನುಷ್ಯರೆಲ್ಲರೂ ನನ್ನ ನಡವಳಿಕೆಯಂತೆ ವರ್ತಿಸತೊಡಗುವರು. ಹಾಗಾದರೆ ನಿಮ್ಮನ್ನು ಅನುಕರಿಸುವುದೂ ಕೆಟ್ಟದೆ. ಶ್ರೀಕೃಷ್ಣನು ಹೀಗೆನ್ನುವನು: ಉತ್ಸೀದೇಯುರಿಮೇ ಲೋಕಾ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿ ಮಾಃ ಪ್ರಜಾ. ಎಚ್ಚರಿಕೆ ವಹಿಸಿ ನಾನು ಒಂದು ವೇಳೆ ಕರ್ಮ ಮಾಡದೆ ಹೋದರೆ ಈ ಲೋಕವೆಲ್ಲ ಭ್ರಷ್ಟವಾಗುವುದು. ಸಂಕರಸ್ಯ ಅಂದರೆ ವರ್ಣ ಸಂಕರಕ್ಕೆ ನಾನೇ ಎಡೆ ಮಾಡಿಕೊಟ್ಟಂತಾಗುವುದು. ಹಾಗೂ ಸಮಸ್ತ ಪ್ರಜೆಗಳ ಹನನ ಮರಣಗಳಿಗೆ ನಾನೇ ಕಾರಣೀಭೂತನಂತಾಗುವುದು. ಸ್ವರೂಪದಲ್ಲಿ ಸ್ಥಿತವಾಗಿರುವ ಮಹಾಪುರುಷನು ಒಂದು ವೇಳೆ ಆರಾಧನಾ ಕ್ರಮದಲ್ಲಿ ತೊಡಗಿರದಿದ್ದರೆ ಸಮಾಜವು ಅವನನ್ನೇ ನಕಲು ಮಾಡಿ ಭ್ರಷ್ಟತೆಗೆ ಈಡಾಗುವುದು. ಮಹಾಪುರುಷನಾದರೋ ಆರಾಧನೆಯನ್ನು ಪೂರ್ಣಗೊಳಿಸಿ ಪರಮ ನೈಷ್ಕರ್ಮ್ಯದ ಸ್ಥಿತಿಯನ್ನು ಪಡೆದಿರುವನು. ಆತನು ಮಾಡದಿದ್ದರೆ ಅವನಿಗಾವ ಹಾನಿಯೂ ಇಲ್ಲ. ಆದರೆ ಜನರಿನ್ನೂ ಆರಾಧನಾ ಕ್ರಮವನ್ನು ಆರಂಭಿಸಿಯೇ ಇಲ್ಲ. ಹಿಂದಿರುವವರೆಗೆ ದಾರಿ ತೋರಲೆಂದು ಮಹಾಪುರುಷನು ಕರ್ಮವನ್ನು ಮಾಡುವನು. ನಾನೂ ಅದನ್ನೇ ಮಾಡುವೆ, ಅರ್ಥಾತ್ ತಾನೂ ಓರ್ವ ಮಹಾಪುರುಷ. ವೈಕುಂಠದಿಂದಿಳಿದು ಬಂದ ಯಾವ ಭಗವಂತನೂ ಅಲ್ಲ. ಮಹಾಪುರುಷನು ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುವನು, ನಾನೂ ಮಾಡುವೆ. ಒಂದು ವೇಳೆ ಮಾಡದಿದ್ದರೆ ಜನರು ಕರ್ಮವನ್ನೇ ಕೈಬಿಡುವರು, ಪತಿತರಾಗುವರು ಎಂದು ಹೇಳುವನು. ಮನಸ್ಸು ಬಲು ಚಂಚಲ, ಅದಕ್ಕೆ ಎಲ್ಲವೂ ಬೇಕು, ಭಜನೆ ಮಾತ್ರ ಬೇಡ. ಸ್ವಸ್ವರೂಪದಲ್ಲಿರುವ ಮಹಾಪುರುಷನು ತನಗೆ ಕರ್ಮವೂ ಬೇಕಿಲ್ಲವೆಂದು ಕೈಬಿಟ್ಟರೆ ನೋಡುತ್ತಿದ್ದಂತೆ ಹಿಂಬಾಲಿಸುವ ಜನರೆಲ್ಲರೂ ಕೂಡಲೇ ತಾವು ಕರ್ಮವನ್ನು ಬಿಟ್ಟು ಕೈಕಟ್ಟಿ ಕೂರುವರು. ಅವರಿಗೆ ಒಂದು ನೆಪ ಸಿಕ್ಕರೆ ಸಾಕು. ಆದರೂ ಇವರು ಮಹಾಪುರುಷರೆಂದು ತಮ್ಮನ್ನು ತಾವು ಹೇಳಿಕೊಳ್ಳುವರು. ಹೀಗೆ ಯೋಚಿಸುತ್ತಾ ಆರಾಧನೆಯಿಂದ ಅವರು ದೂರ ಸರಿಯುವರು, ಪತಿತರಾಗುವರು. ತಾನು ಒಂದು ವೇಳೆ ಕರ್ಮವನ್ನು ಮಾಡದಿರುವೆನಾದರೆ ಎಲ್ಲರೂ ಭ್ರಷ್ಟರಾಗುವರು. ತಾನು ವರ್ಣಸಂಕರಕ್ಕೆ ಕಾರಣನಾಗುವೆ ಎಂದು ಶ್ರೀಕೃಷ್ಣನು ಹೇಳುವನು. ಸ್ತ್ರೀಯರು ದೂಷಿತರಾದರೆ ವರ್ಣಸಂಕರವಾಗುವುದು ಎಂಬುದು ಕಂಡು ಕೇಳಿದ ಮಾತು. ಅರ್ಜುನನೂ ಸಹ ಇದರ ಭಯದಿಂದಲೇ ವಿಕಲನಾಗಿದ್ದನು. ಸ್ತ್ರೀಯರು ದೂಷಿತರಾದರೆ ವರ್ಣಸಂಕರ ಉಂಟಾದೀತು ಎಂಬುದು ಆತನ ಅಕುಲತೆಯಾಗಿತ್ತು. ಆದರೆ ಶ್ರೀಕೃಷ್ಣನು ಹೇಳುವನು, ಒಂದು ವೇಳೆ ನಾನು ಎಚ್ಚರ ವಹಿಸಿ ಕರ್ಮ ತತ್ಪರನಾಗಿ ಇದ್ದಿದ್ದರೆ ವರ್ಣಸಂಕರಕ್ಕೆ ಕಾರಣನಾಗಬೇಕಾದೀತು ಎಂದು. ವಸ್ತುತಃ ಆತ್ಮನ ಶುದ್ಧ ವರ್ಣ ಪರಮಾತ್ಮ. ತನ್ನ ಶಾಶ್ವತ ಪಥದಿಂದ ಅಂದರೆ ಸ್ವಸ್ವರೂಪದ ದಾರಿ ಬಿಟ್ಟು ಅಂಡಲೆಯುವುದೇ ವರ್ಣಸಂಕರ. ಸ್ವಸ್ವರೂಪಸ್ಥನಾದ ಮಹಾನುಭಾವನು ಕ್ರಿಯೆಯಲ್ಲಿ ತೊಡಗಿರದಿದ್ದರೆ ಜನರು ಅಂಥವರನ್ನೇ ಅನುಕರಿಸಿ ಕ್ರಿಯಾಭ್ರಷ್ಟರಾಗುವರು, ಆತ್ಮಪಥದಿಂದ ವಿಚಲಿತರಾಗುವರು, ವರ್ಣಸಂಕರವಾಗುವುದು, ಅವರು ಪ್ರಕೃತಿಯಲ್ಲಿ ಮುಳುಗಿ ಹೋಗುವರು. ಸ್ತ್ರೀಯರ ಶೀಲತೆ, ಪೀಳಿಗೆಯ ಶುದ್ಧಿ ಎಂಬುದು ಒಂದು ಸಾಮಾಜಿಕ ವ್ಯವಸ್ಥೆ, ಅಧಿಕಾರಿಗಳ ಪ್ರಶ್ನೆ. ಸಮಾಜಕ್ಕೆ ಅದರಿಂದ ಉಪಯೋಗವೂ ಇದೆ. ಆದರೆ ತಂದೆ ತಾಯಿಗಳ ತಪ್ಪಿನಿಂದ ಸಂತಾನದ ಸಾಧನೆಯ ಮೇಲೆ ಯಾವ ಪ್ರಭಾವವೂ ಬೀಳಲಾರದು. ಆಪನ್ ಕರಣಿ ಪಾರು ಉತರಣಿ. ಹನುಮಾನ್, ವ್ಯಾಸ, ವಸಿಷ್ಠ, ನಾರದ, ಶುಕ, ಕಬೀರ, ಯೇಸು ಮುಂತಾದ ಮಹಾಪುರುಷರಿಗೂ ಸಾಮಾಜಿಕ ಕುಲೀನತೆಗೂ ಯಾವ ಸಂಬಂಧವಿಲ್ಲ.
ಆತ್ಮವು ತನ್ನ ಪೂರ್ವಜನ್ಮದ ಗುಣಧರ್ಮಗಳ ಬುತ್ತಿಯನ್ನು ಕಟ್ಟಿಕೊಂಡು ಮೈತಾಳುವುದು. ಶ್ರೀಕೃಷ್ಣನೆನ್ನುವನು, ಮನಃ ಷಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮನವೂ ಸೇರಿದಂತೆ ಇಂದ್ರಿಯಗಳಿಂದ ಯಾವ ಕಾರ್ಯವೂ ಈ ಜನ್ಮದಲ್ಲಿ ನಡೆಯುವುದೋ ಅದರ ಸಂಸ್ಕಾರವನ್ನು ಹೊತ್ತು ಜೀವಾತ್ಮನು ತನ್ನ ಹಳೆಯ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಪ್ರವೇಶಿಸುವನು. ಇದರಲ್ಲಿ ಜನ್ಮದಾತರ ಭಾಗವೆಲ್ಲಿದೆ? ಆ ಸಂತಾನದ ವಿಕಾಸದಲ್ಲಿ ಯಾವ ವ್ಯತ್ಯಾಸವೂ ಉಂಟಾಗದು. ಆದ್ದರಿಂದ ಸ್ತ್ರೀಯರು ದೂಷಿತರಾಗುವುದರಿಂದ ವರ್ಣಸಂಕರವಾಗದು. ಸ್ತ್ರೀಯರು ದೂಷಿತರಾಗುವುದಕ್ಕೂ ವರ್ಣಸಂಕರಕ್ಕೂ ಏತರ ಸಂಬಂಧವೂ ಇಲ್ಲ. ಶುದ್ಧ ಸ್ವರೂಪದ ಕಡೆಗೆ ಬೆನ್ನು ಮಾಡಿ ನಿಂತು ಪ್ರಕೃತಿಯಲ್ಲಿ ಚೆಲ್ಲಾಪಿಲ್ಲಿಯಾಗುವುದೇ ವರ್ಣಸಂಕರ. ಮಹಾಪುರುಷನಾದವನು ಜಾಗೃತೆ ವಹಿಸಿ ಕ್ರಿಯೆ ಅಂದರೆ ನಿಯತ ಕರ್ಮದಲ್ಲಿ ಪ್ರವರ್ತಿತನಾಗಿ ಜನರಿಗೂ ಕ್ರಿಯೆಯಲ್ಲಿ ಪ್ರವರ್ತಿಸುವಂತೆ ಪ್ರೇರಿಸದಿದ್ದರೆ ಆ ಮಹಾಪುರುಷನು ಸಮಸ್ತ ಜನಸಮುದಾಯವನ್ನು ಹತ್ಯೆ ಮಾಡಿದವನು, ಅವರನ್ನು ಕೊಂದು ಹಾಕಿದವನಾಗುವನು. ಸಾಧನಾ ಕ್ರಮದಲ್ಲಿ ಮುನ್ನಡೆದು ಆ ಮೂಲ ಅವಿನಾಶಿಯನ್ನು ಪಡೆಯುವುದೇ ಜೀವನ. ಪ್ರಕೃತಿಯಲ್ಲಿ ಮುಳುಗಿ ತೇಲುತ್ತಾ ದಾರಿ ತಪ್ಪಿ ಅಂಡಲೆವುದೇ ಮರಣ. ಆದರೆ ಮಹಾಪುರುಷನು ಸಮಸ್ತ ಪ್ರಜಾಕೋಟಿಯನ್ನು ಕ್ರಿಯಾಮಾರ್ಗದಲ್ಲಿ ನಡೆಸದೆ ಅವರನ್ನೆಲ್ಲ ಚದುರದಂತೆ ತಡೆಸಿ ನಿಲ್ಲಿಸಿ ಸತ್ಪಥದಲ್ಲಿ ಮುಂದೊಯ್ಯದಿದ್ದರೆ ಆತನು ಸಮಸ್ತ ಪ್ರಜಾಸ್ತೋಮವನ್ನು ಹತ್ಯೆ ಮಾಡಿದ ಹಂತಕನಾಗುವನು, ಹಿಂಸಕನಾಗುವನು. ಹಾಗೂ ಕ್ರಮಕ್ರಮವಾಗಿ ಮುಂದೊಯ್ಯುತ್ತಾ ಹೋಗಿ ನಿಜವಾದ ಶುದ್ಧ ಅಹಿಂಸಕನಾಗುವನು. ಗೀತೆಗೆ ಅನುಸಾರವಾಗಿ ಶರೀರವು ನಿಧನ ಹೊಂದುವುದು, ನಶ್ವರವಾದ ಕಳೇಬರವು ಬಿದ್ದು ಹೋಗುವುದು ಒಂದು ಪರಿವರ್ತನೆ ಮಾತ್ರ, ಅದು ಹಿಂಸೆಯಲ್ಲ. सक्ताः कर्मण्य विद्वांसो यथा कुर्वन्ति भारत कुर्याद् विद्वांस्तथा सक्तः चिकीर्षुर्लोकसंग्रहम्. ಹೇ ಭಾರತ, ಕರ್ಮದಲ್ಲಿ ಆಸಕ್ತಿ ವಹಿಸಿ ಅಜ್ಞಾನಿಗಳಾದವರು ಹೇಗೆ ಕರ್ಮ ಮಾಡುವರೋ ಅದೇ ರೀತಿಯಲ್ಲಿ ಅನಾಸಕ್ತನಾಗಿರುವ ವಿದ್ವಾಂಸನೂ ಮಾಡಬೇಕು. ಯಜ್ಞದ ವಿಧಿಯನ್ನು ತಿಳಿದಿದ್ದು ಅದನ್ನು ಮಾಡಿದ್ದು ನಾವು ಅಜ್ಞಾನಿಗಳಾಗಿಯೇ ಇರುವೆವು. ಜ್ಞಾನದ ಅರ್ಥ ಪ್ರತ್ಯಕ್ಷವಾದ ತಿಳಿವು ಲೇಷ ಮಾತ್ರವಾದರೂ ನಾವು ಕೊಂಕಿದರೆ, ಆರಾಧ್ಯವನ್ನು ಬೇರೆ ಮಾಡಿಟ್ಟರೆ ನಮ್ಮಲ್ಲಿನ್ನೂ ಅಜ್ಞಾನ ತುಂಬಿದೆಯೆಂದೇ ಅರ್ಥ. ಅಜ್ಞಾನವಿರುವವರೆಗೆ ಕರ್ಮದಲ್ಲಿ ಆಸಕ್ತಿ ಇರುವುದು. ಅಜ್ಞಾನಿಯು ಅದೆಷ್ಟು ಆಸಕ್ತಿಯಿಟ್ಟು ಕರ್ಮವನ್ನು ಮಾಡುವನೋ ಅನಾಸಕ್ತನೂ ಅದೇ ರೀತಿಯಲ್ಲಿ ಮಾಡುವನು. ಯಾವಾತನಿಗೆ ಕರ್ಮದಿಂದಾವ ಉಪಯೋಗವಿಲ್ಲವೋ ಅವನಿಗೆ ಆಸಕ್ತಿಯುಂಟಾಗುವುದಾದರೂ ಹೇಗೆ? ಅಂತಹ ಪೂರ್ಣಜ್ಞಾನಿಯಾದವನು ಸಹ ಲೋಕಹಿತಕ್ಕಾಗಿ ಕರ್ಮವನ್ನು ಮಾಡಬೇಕು, ದೈವೀ ಸಂಪದವನ್ನು ಹೆಚ್ಚಿಸಬೇಕು. ಅದರಿಂದ ಸಮಾಜವು ಎಚ್ಚೆತ್ತು ಅತ್ತ ನೋಡುತ್ತಾ ನಡೆಯಲು ಅನುವಾದೀತು. ನ ಬುದ್ಧಿಭೇದಂ ಜನಯೇದ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಜ್ಞಾನಿಗಳಾದವರು ಕರ್ಮಾಸಕ್ತಿಯುಳ್ಳ ಅಜ್ಞಾನಿಗಳ ಬುದ್ಧಿಯಲ್ಲಿ ಭ್ರಮೆ ಹುಟ್ಟುವಂತೆ ಮಾಡಬಾರದು. ಅಂದರೆ ಸ್ವಸ್ವರೂಪದಲ್ಲಿರುವ ಮಹಾತ್ಮರು ತಮ್ಮ ಯಾವುದೊಂದು ಆಚರಣೆಯಿಂದಲೂ ಹಿಂದೆ ಬರುವವರ ಮನದಲ್ಲಿ ಕರ್ಮದ ಬಗ್ಗೆ ಅಶ್ರದ್ಧೆ ಮೂಡದಂತೆ ಗಮನಿಸಬೇಕು. ಪರಮಾತ್ಮ ತತ್ವದಲ್ಲಿ ತಲ್ಲೀನನಾದವನು ಸಹ ತಾನು ಒಳ್ಳೆಯ ರೀತಿಯಿಂದ ಕರ್ಮವನ್ನು ಮಾಡುತ್ತಾ ಅನುಯಾಯಿಗಳಿಂದಲೂ ಹಿಂಬಾಲಕ ಮಾಡಿಸಬೇಕು. ಈ ಕಾರಣದಿಂದಲೇ ಪೂಜ್ಯ ಸ್ವಾಮೀಜಿಯವರು ರಾತ್ರಿಯ 3 ಗಂಟೆಯಲ್ಲಿ ಎದ್ದು ಕುಳಿತು ಕೆಮ್ಮುತ್ತಾ ನಮ್ಮೊಂದಿಗೆ, ಏಳಿರಯ್ಯ ಎಲೆ ಮಣ್ಣಿನ ಮಕ್ಕಳೇ, ಎದ್ದೇಳಿ. ಎಲ್ಲರೂ ಎದ್ದು ಚಿಂತನೆ ಮಾಡಲು ತೊಡಗಿದೊಡನೆ ಮತ್ತೆ ಅವರು ಸ್ವಲ್ಪ ವಿಶ್ರಮಿಸುತ್ತಿದ್ದರು. ಮತ್ತೆ ಸ್ವಲ್ಪ ಹೊತ್ತಿನ ಮೇಲೆ ಎದ್ದು ಕುಳಿತು, ನೀವೆಲ್ಲರೂ ಸ್ವಾಮೀಜಿ ಮಲಗಿದ್ದಾರೆಂದು ನೀವು ಯೋಚಿಸುವಿರೇನೋ, ಆದರೆ ಮಲಗಿಲ್ಲ, ಶ್ವಾಸವನ್ನು ಸರಿಪಡಿಸಿಕೊಳ್ಳುತ್ತಿದ್ದೇನೆ. ಮುಪ್ಪಿನ ಮೈ, ಕುಳಿತಿರುವುದು ಕಷ್ಟವೆನಿಸುತ್ತದೆ.
ಆದ್ದರಿಂದ ಸ್ವಲ್ಪ ಮೈಚಾಚಿ ಮಲಗಿರುತ್ತೇನೆ. ಆದರೆ ನೀವು ಮಾತ್ರ ಎದ್ದು ನೆಟ್ಟಗೆ ಕುಳಿತು ಚಿಂತನೆಯನ್ನು ಮಾಡುತ್ತಿರಬೇಕು. ತೈಲಧಾರೆಯೋಪಾದಿಯಲ್ಲಿ ನಿಮ್ಮ ಉಸಿರಾಟ ಎಳೆ ಆಗಬೇಕು. ಅಲ್ಲಿಯವರೆಗೂ ನೀವು ಸ್ಥಿರವಾಗಿ ಕುಳ್ಳಿರಬೇಕು. ಶ್ವಾಸ ಕ್ರಮದಲ್ಲಿ ಕಡಿತ ಉಂಟಾಗಬಾರದು. ನಡುವೆ ಅಡ್ಡಿ ಅಡಚಣೆ ಉಂಟಾಗಬಾರದು. ಅಲ್ಲಿಯ ತನಕ ಸತತವಾಗಿ ಅದರಲ್ಲಿ ಲೀನನಾಗಿರಬೇಕಾದುದು ಸಾಧಕನ ಧರ್ಮ. ನನ್ನ ಉಸಿರಾಟದಲ್ಲಿ ಸ್ಥಿರತೆ ಇದೆ. ಅದು ಬಿದಿರಿನ ಕೊಳವೆಯಂತೆ ಸ್ಥಿರವಾಗಿದೆ. ಈ ಕಾರಣದಿಂದಲೇ ಮಹಾಪುರುಷನಾದವನು ತನ್ನ ಅನುಯಾಯಿಗಳಿಂದಲೂ ಅದೇ ಪ್ರಕಾರ ಮಾಡಿಸಲು ಕರ್ಮನಿರತನಾಗಿರುವನು. ಜಿಸ್ ಗುನ್ ಕೋ ಸಿಕಾವೆ ಉಸೆ ಕರ್ಕೆ ದಿಕಾವೆ. ಈ ರೀತಿ ಸ್ವಸ್ವರೂಪವನ್ನು ಹೊಂದಿರುವ ಮಹಾನುಭಾವನು ಸ್ವತಃ ತಾನು ಕರ್ಮವನ್ನಾಚರಿಸುತ್ತಾ ಸಾಧಕರನ್ನು ಸಹ ಆರಾಧನಾ ತತ್ಪರರನ್ನಾಗಿ ಮಾಡಬೇಕು. ಆದರೆ ಜ್ಞಾನಯೋಗಿಯಾಗಿರಲಿ ಅಥವಾ ಸಮರ್ಪಣ ಭಾವವುಳ್ಳ ನಿಷ್ಕಾಮ ಕರ್ಮಯೋಗಿಯಾಗಿರಲಿ, ಸಾಧಕನಾದವನಲ್ಲಿ ಸಾಧನೆಯ ಅಹಂಕಾರ ಮೂಡಬಾರದು. ಕರ್ಮವು ಏತರ ಮುಖಾಂತರ ಉಂಟಾಗುವುದೋ ಅದು ಉಂಟಾಗಲು ಕಾರಣವೇನಿದೆ? ಈ ಬಗ್ಗೆ ಕೃಷ್ಣನು ಬೆಳಕು ಚೆಲ್ಲುವನು. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮಾ ಕರ್ತಾಹಮಿತಿ ಮನ್ಯತೆ. ಆರಂಭದಿಂದ ಪೂರ್ತಿ ಪರ್ಯಂತ ಕರ್ಮ ಪ್ರಕೃತಿಯ ಗುಣಗಳ ಮೂಲಕ ಮಾಡಲ್ಪಡುತ್ತದೆ. ಅಹಂಕಾರದಿಂದ ವಿಶೇಷ ಮೂಢನಾದ ಪುರುಷನು ನಾನೇ ಕರ್ತ ಎಂದು ತಿಳಿದುಕೊಳ್ಳುವನು. ಆರಾಧನೆಯು ಪ್ರಕೃತಿಯ ಗುಣಗಳ ಮೂಲಕ ಆಗುವುದೆಂದು ಒಪ್ಪಿಕೊಳ್ಳುವುದು ಹೇಗೆ? ಅದನ್ನು ನೋಡಿದವರು ಯಾರು? ಇದಕ್ಕೆ ಅವರು ಅನ್ನುತ್ತಾರೆ, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಹೇ ಮಹಾಬಾಹೋ, ಗುಣಕರ್ಮ ವಿಭಾಗವನ್ನು ತತ್ವವಿಧನಾದ ಪರಮತತ್ವ ಪರಮಾತ್ಮಾನುಭೂತಿ ಎಂದು ಮಹಾಪುರುಷರಾದವರು ಕಂಡುಕೊಂಡಿರುವರು ಮತ್ತು ಸಂಪೂರ್ಣ ಗುಣಗಳು ಗುಣಗಳಲ್ಲಿ ಪ್ರವರ್ತಿಸಿರುವು. ಹೀಗೆ ಭಾವಿಸಿ ಅವರು ಗುಣ ಹಾಗೂ ಅವುಗಳ ಕರ್ತೃತ್ವದ ಬಗೆಗೆ ಹೆಚ್ಚಾಗಿ ಆಸಕ್ತಿ ವಹಿಸ ಹೋಗುವುದಿಲ್ಲ. ಇಲ್ಲಿ ತತ್ವವೆಂಬುದರ ಅರ್ಥ ಪರಮತತ್ವ ಪರಮಾತ್ಮ ಎಂದು. ಪಂಚ ಅಥವಾ ಪಂಚವಿಂಶ ತತ್ವ ಜನರು ಭಾವಿಸಿರುವಂತಹ ತತ್ವಗಳಲ್ಲ. ಯೋಗೇಶ್ವರನಾದ ಶ್ರೀಕೃಷ್ಣನ ನುಡಿಯ ರೀತಿ ತತ್ವವೆಂಬುದು ಏಕಮಾತ್ರ ಪರಮಾತ್ಮ, ಬೇರಿನ್ನಾವ ತತ್ವಗಳೂ ಇಲ್ಲ. ಗುಣಗಳನ್ನು ಅತಿಕ್ರಮಿಸಿ ಪರಮತತ್ವ ಪರಮಾತ್ಮನಲ್ಲಿ ನೆಲೆಗೊಂಡ ಮಹಾಪುರುಷರು ಗುಣಗಳಿಗುಣಗುಣವಾಗಿ ಕರ್ಮ ವಿಭಜನೆಯನ್ನು ಕಂಡುಕೊಳ್ಳಬಲ್ಲರು. ತಾಮಸಿ ಗುಣವಿದ್ದರೆ ಅದಕ್ಕನುಗುಣವಾಗಿ ಕಾರ್ಯ, ಆಲಸ್ಯ, ನಿದ್ರೆ, ಪ್ರಮಾದ ಮುಂತಾದವುಗಳಲ್ಲಿ ಜಾರಿ ಬೀಳದಂತೆ ಎಚ್ಚರಗೊಳ್ಳುವ ಸ್ವಭಾವ. ರಾಜಸಿ ಗುಣಗಳಿದ್ದಲ್ಲಿ ಅದಕ್ಕೆ ಕಂಗೆಡದೆ ಆರಾಧನೆಯಿಂದ ಹಿಂದೆಗೆಯದೇ ಇರುವಂತಹ ಸ್ವಭಾವ. ಅದರಲ್ಲಿ ಶೌರ್ಯ, ಸ್ವಾಮಿಭಾವಗಳು ತುಂಬಿರುವು. ಸಾತ್ವಿಕ ಗುಣಗಳೇ ಕೆಲಸ ಮಾಡುತ್ತಿದ್ದರೆ ಧ್ಯಾನ, ಸಮಾಧಿ, ಅನುಭವಿಯಾದ ಉಪಲಬ್ಧಿ, ಧಾರಾವಾಹಿಯಾದ ಚಿಂತನ, ಸರಳತೆಗಳು ಸ್ವಭಾವದಲ್ಲಿ ತುಂಬಿರುವು. ಗುಣಗಳು ಪರಿವರ್ತನಶೀಲವಾದುವು. ಪ್ರತ್ಯಕ್ಷದರ್ಶಿಯಾದ ಜ್ಞಾನಿಯು ಮಾತ್ರ ಗುಣಗಳಿಗನುರೂಪವಾಗಿ ಕರ್ಮಗಳ ಉತ್ಕರ್ಷ ಅಪಕರ್ಷಗಳು ನಡೆಯುವುದೆಂಬುದನ್ನು ಮನಗಾಣುವನು. ಗುಣಗಳು ತಮ್ಮ ಕೆಲಸವನ್ನು ಮಾಡಿಸುವು, ಅರ್ಥಾತ್ ಗುಣಗಳು ಗುಣಗಳಲ್ಲಿಯೇ ಪ್ರವರ್ತಿಸುವು. ಹೀಗೆ ತಿಳಿದು ಈ ಪ್ರತ್ಯಕ್ಷದರ್ಶಿಯು ಕರ್ಮದಲ್ಲಿ ಆಸಕ್ತಿ ವಹಿಸ ಹೋಗುವುದಿಲ್ಲ. ಆದರೆ ಇನ್ನೂ ದಾರಿಹೋಕರಾಗಿಯೇ ಇರುವರು. ಗುಣಗಳನ್ನು ಅತಿಕ್ರಮಿಸಿಲ್ಲ. ಅವರು ಕರ್ಮದಲ್ಲಿ ಆಸಕ್ತರಾಗಿರಲೇಬೇಕಾಗುವುದು. ಆದ್ದರಿಂದ ಪ್ರಕೃತೇರ್ಗುಣ ಸಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಪ್ರಾಕೃತಿಕ ಗುಣಗಳಲ್ಲಿ ಮೋಹಗೊಂಡವರು ಗುಣಕರ್ಮಗಳಲ್ಲಿ ನಿರ್ಮಲ ಗುಣಗಳ ಕಡೆ ಉನ್ನತಿಯನ್ನು ಕಾಣುತ್ತಾ ಅದರಲ್ಲಿ ಆಸಕ್ತರಾಗುವರು. ಅಂತಹ ಚೆನ್ನಾಗಿ ಅರಿಯದ ಮಂದರನ್ನು, ಶಿಥಿಲ ಪ್ರಯತ್ನವುಳ್ಳವರನ್ನು ಚೆನ್ನಾಗಿ ಅರಿತ ಜ್ಞಾನಿಯಾದವನು
ಚಲಾಯಮಾನರನ್ನಾಗಿ ಮಾಡಬಾರದು. ಅವರ ಮುಖಭಂಗ ಮಾಡಿ ಹತೋತ್ಸಾಹಿಗಳನ್ನಾಗಿಯೂ ಮಾಡಬಾರದು. ಅವರಿಗೆ ಪ್ರೋತ್ಸಾಹ ನೀಡಬೇಕು. ಏಕೆಂದರೆ ಕರ್ಮವನ್ನು ಮಾಡಿಯೇ ಅವರು ಪರಮ ನೈಷ್ಕರ್ಮ್ಯದ ನೆಲೆಗಾಣಬೇಕು. ತಮ್ಮ ಶಕ್ತಿ ತಾವುನಿಂದ ನೆಲೆಯನ್ನು ಮನಗೊಂಡು ಕರ್ಮದಲ್ಲಿ ಪ್ರವೃತ್ತರಾಗಿರುವಂತಹ ಜ್ಞಾನ ಮಾರ್ಗಿಗಳಾದ ಸಾಧಕರು ಕರ್ಮಗಳನ್ನು ಗುಣಗಳನ್ನು ದೇಣಿಗೆ ಎಂದು ಭಾವಿಸಿ ತನ್ನನ್ನು ಕರ್ತನೆಂದು ಭಾವಿಸುವ ಅಹಂಕಾರಕ್ಕೆ ಎಡೆಮಾಡಿಕೊಡದೆ ನಿರ್ಮಲವಾದ ಗುಣಗಳನ್ನೂ ಪಡೆದು ಅದರಲ್ಲಿಯೂ ಆಸಕ್ತಿಯನ್ನು ಹೊಂದದಂತಿರಬೇಕು. ಆದರೆ ನಿಷ್ಕಾಮ ಕರ್ಮಯೋಗಿಯಾದವನು ಕರ್ಮ ಮತ್ತು ಗುಣಗಳ ವಿಶ್ಲೇಷಣೆಗೆ ಸಮಯವನ್ನು ನೀಡುವ ಅಗತ್ಯವಿರದು. ಆತನು ಸಮರ್ಪಣದೊಂದಿಗೆ ಕರ್ಮವನ್ನು ಮಾಡುತ್ತಾ ಹೋಗಬೇಕು. ಯಾವ ಗುಣಗಳು ನಮ್ಮಲ್ಲಿ ಬಂದು ಕರ್ಮ ಮಾಡುತ್ತಿವೆ ಎಂಬುದನ್ನು ಗಮನಿಸುವುದು ಇಷ್ಟನ ಹೊಣೆಗಾರಿಕೆಯಾಗುವುದು. ಗುಣಗಳಲ್ಲಿ ಪರಿವರ್ತನೆ, ಕಾಲಕಾಲಕ್ಕೆ ಕ್ರಮಕ್ರಮವಾಗಿ ಅವುಗಳ ಏಳಿಗೆ, ಇದೆಲ್ಲವೂ ಇಷ್ಟನ ದೇಣಿಗೆಗಳು. ಹಾಗೂ ಕರ್ಮವಾಗಲೂ ಸಹ ಅದರ ದೇಣಿಗೆಯೇ ಬೇಕೆಂದು ಭಾವಿಸಬೇಕು. ಇದರಿಂದ ಅವನಲ್ಲಿ ಕರ್ತೃತ್ವದ ಅಹಂಕಾರ ಅಥವಾ ಗುಣಗಳ ಬಗ್ಗೆ ಆಸಕ್ತಿ ತಲೆದೋರುವಂತಹ ಸಮಸ್ಯೆಗಳು ಕಾಡಲಾರವು. ಏಕೆಂದರೆ ಅನವರತವಾಗಿ ಅವನು ನಿರತನಾಗಿರುವನು. ಈ ಬಗೆಗೂ ಮತ್ತು ಯುದ್ಧದ ಸ್ವರೂಪದ ಬಗ್ಗೆಯೂ ತಿಳಿಸುತ್ತಾ ಶ್ರೀಕೃಷ್ಣನು ಹೇಳುವನು, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಆದ್ದರಿಂದ ಅರ್ಜುನ, ನೀನು ಆಧ್ಯಾತ್ಮ ಬುದ್ಧಿಯಿಂದ ಅಂತರಾತ್ಮದಲ್ಲಿ ಚಿತ್ತವನ್ನು ನಿರೋಧಿಸಿ ಧ್ಯಾನಸ್ಥನಾಗಿರುವ ಸಮಸ್ತ ಕರ್ಮಗಳನ್ನು ನನಗೆ ಸಮರ್ಪಿಸಿ ಆಶಾರಹಿತನೂ ಮಮತಾರಹಿತನೂ ಸಂತಾಪರಹಿತನೂ ಆಗಿ ಯುದ್ಧ ಮಾಡು. ಚಿತ್ತವು ಧ್ಯಾನದಲ್ಲಿ ನಿಲ್ಲುವ ತನಕ ಆಶೆಯೂ ಲೇಷ ಮಾತ್ರವೂ ಇಣುಕದು. ಕರ್ಮದಲ್ಲಿ ಮಮಕಾರವೂ ಮೂಡದು, ಸೋಲಿನ ಸಂತಾಪವೂ ಸಂಜನಿಸದು. ಅಂದಾಗ ಅಂತಹ ಪುರುಷನು ಯಾವ ಯುದ್ಧವನ್ನು ಮಾಡುವನು? ಎಲ್ಲಾ ದೇಶಗಳಿಂದಲೂ ಚಿತ್ತವನ್ನು ಹಿಂದೆಳೆದು ಸುತ್ತಿಗಟ್ಟಿ ಹೃದಯ ದೇಶದಲ್ಲಿ ಅದನ್ನು ನೆಲೆಗೊಳ್ಳುತ್ತಿರುವಾಗ ಆತನು ಯುದ್ಧ ಮಾಡುವುದೇಕೆ? ಯಾರೊಂದಿಗೆ? ಯಾವೆಡೆಯಿಂದ? ಅಲ್ಲಿ ಇರುವವರಾದರೂ ಯಾರು? ನೀವು ಧ್ಯಾನದ ಬಗ್ಗೆ ಒಳಹೋಗುವಾಗ ಯುದ್ಧದ ನಿಜ ಸ್ವರೂಪವು ಎದ್ದು ನಿಲ್ಲುವುದು. ಕಾಮ, ಕ್ರೋಧ, ದ್ವೇಷ, ಮೋಹ ಮುಂತಾದ ವಿಕಾರಗಳ ಸಮೂಹ, ವಿಜಾತೀಯ ಪ್ರವೃತ್ತಿಗಳು, ಕುರು ಎಂದು ಕರೆಯಲ್ಪಡುವಂತಹ ಸಂಸಾರದಲ್ಲಿ ಪ್ರವೃತ್ತಿಯನ್ನೇ ಬೆಳೆಸುವಂತಹ ದುಷ್ಟಶಕ್ತಿಗಳು ಬಾಧಾರೂಪವಾಗಿ ಭಯಂಕರ ಆಕ್ರಮಣವನ್ನು ಮಾಡುವು. ಇವುಗಳಿಂದ ಪಾರಾದರೆ ಸಾಕು, ಅದೇ ಯುದ್ಧ. ಇವುಗಳನ್ನು ಹೊಸ ಹುರುಳಿಗೆಡವಿ ತಿಕ್ಕಿ ಹಾಕುತ್ತಾ ಅಂತರಾತ್ಮದಲ್ಲಿ ಕುಗ್ಗಿಕೊಳ್ಳಿರುತ್ತಾ ಧ್ಯಾನಸ್ಥನಾಗಿ ನೆಲೆಯೂರುವುದೇ ಯುದ್ಧ, ಯಥಾರ್ಥ ಯುದ್ಧ. ಇದಕ್ಕೆ ಮತ್ತೆ ಒತ್ತು ಕೊಡುವನು. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಅರ್ಜುನ, ಯಾವಾತನು ದೋಷ ದೃಷ್ಟಿಯನ್ನು ಕಳೆದುಕೊಂಡು ಶ್ರದ್ಧಾ ಹಾಗೂ ಸಮರ್ಪಣ ಭಾವದಿಂದೊಡಗೂಡಿ ಸದಾ ನನ್ನಿ ಅಭಿಮತಾನುಸಾರವಾಗಿ ವರ್ತಿಸುವನೋ ಯುದ್ಧವಾಡು ಎಂಬುದಾಗಿ ಆ ಪುರುಷನು ಸಹ ಸಮಸ್ತ ಕರ್ಮಗಳಿಂದ ಬಿಡುಗಡೆ ಹೊಂದುವನು. ಯೋಗೇಶ್ವರನ ಈ ಆಶ್ವಾಸನೆ ಬರಿಯೊಬ್ಬ ಹಿಂದೂ, ಮುಸಲ್ಮಾನ, ಕ್ರೈಸ್ತನಿಗಾಗಲ್ಲ, ಇಡೀ ಮಾನವ ಜನಾಂಗಕ್ಕೆ ಯುದ್ಧವಾಡು ಎನ್ನುವುದು ಆತನ ಮತ. ಇದರಿಂದ ಯುದ್ಧವಾಡುವವರಿಗೆ ಈ ಮಾತು ಎಂದೆನಿಸುವುದು. ಅರ್ಜುನನೆದುರಿಗೆ ಸೌಭಾಗ್ಯದಿಂದ ವಿಶ್ವಯುದ್ಧದ ಒಂದು ಸನ್ನಿವೇಶ ಒದಗಿ ಬಂತು. ನಿಮ್ಮೆದುರಿಗೆ ಯಾವ ಯುದ್ಧ ಬಂದೊದಗಿದೆ? ನೀವು ಗೀತೆಗೇಕೆ ಜೋತು ಬಿದ್ದಿರುವಿರಿ? ಏಕೆಂದರೆ ಕರ್ಮಗಳಿಂದ ಬಿಡುಗಡೆ ಪಡೆಯುವ ಉಪಾಯ ಯುದ್ಧವಾಡುವವರಿಗೆ. ಆದರೆ ಹಾಗೇನಿಲ್ಲ. ವಸ್ತುತಃ ಇದು ಅಂತರ್ದೇಶದ ಹೋರಾಟ. ಕ್ಷೇತ್ರ ಕ್ಷೇತ್ರಜ್ಞ, ವಿದ್ಯೆ ಅವಿದ್ಯೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ, ಇವುಗಳ ಸಂಘರ್ಷ. ನೀವು ಧ್ಯಾನದಲ್ಲಿ ಚಿತ್ತವನ್ನು ತಡೆ ಹಿಡಿದಿಡುತ್ತಾ ಹೋದಂತೆಲ್ಲ
ವಿಜಾತೀಯ ಪ್ರವೃತ್ತಿಗಳು ನಿಮ್ಮ ದಾರಿಯಲ್ಲಿ ಕಲ್ಲು ಮುಳ್ಳುಗಳನ್ನು ಹರಹಿ ಅಡ್ಡಿ ಮಾಡುತ್ತಾ ಹೋಗುವು, ಭಯಂಕರವಾಗಿ ಮುತ್ತಿಯಾಗುವು. ಅವುಗಳನ್ನು ಶಮನಗೊಳಿಸುತ್ತಾ ಚಿತ್ತವನ್ನು ತಡೆಹಿಡಿಯುವುದೇ ಯುದ್ಧ. ಯಾವಾತನು ದೋಷ ದೃಷ್ಟಿಯನ್ನು ದೂರವೆಸೆದು ಶ್ರದ್ಧೆಯಿಂದ ಈ ಯುದ್ಧಕ್ಕಿಳಿಯುವನೋ ಆತನು ಕರ್ಮ ಬಂಧನಗಳಿಂದಲೂ ಅವಾಗಮನಗಳಿಂದಲೂ ಬಹು ಸರಳವಾಗಿ ತಪ್ಪಿಸಿಕೊಳ್ಳುವನು. ಈ ಯುದ್ಧಕ್ಕೆ ಹಿಂದೆಗೆದು ನಿಲ್ಲುವವನು ಯಾವ ಗತಿ ಸೇರುವನು? ಈ ಬಗ್ಗೆ ಮುಂದೆ ಹೇಳುವನು. ಯೇ ತ್ವೇತದಭ್ಯಸೂಯಂತೋ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಯಾವಾತನು ದೋಷದೃಷ್ಟಿಯಿಂದ ಅಚೇತಸಃ ಮೋಹಾಂಧಕಾರದಲ್ಲಿ ಎಚ್ಚರ ತಪ್ಪಿ ಬಿದ್ದು ನನ್ನೀ ಮಾತುಗಳನ್ನು ಕಿವುಡುಗೊಳ್ಳುವನೋ, ಎಂದರೆ ಆಸೆ ಮಮಕಾರ ಸಂತಾಪರಹಿತನಾಗಿ ಸಮರ್ಪಣ ಭಾವದಿಂದ ಯುದ್ಧಕ್ಕಿಳಿಯದೇ ನಿಲ್ಲುವನೋ, ಸರ್ವಜ್ಞಾನ ವಿಮೂಢಾನ್ ಜ್ಞಾನ ಮಾರ್ಗವಾವುದೆಂಬುದನ್ನೇ ತಿಳಿಯದವನಾಗಿ ದಾರಿ ತಪ್ಪಿ ತೊಳಲುವನೋ, ಅಂತವನು ಎಲ್ಲಾ ಒಳಿತುಗಳಿಂದ ದೂರಾಗಿ ನಶಿಸಿ ಹೋಗುವನೆಂದು ತಿಳಿ. ಹಾಗಾದರೆ ಇದೇ ಸರಿ ಎಂದ ಮೇಲೆ ಜನರು ಇದನ್ನೇಕೆ ಮಾಡುವುದಿಲ್ಲ? ಈ ಬಗ್ಗೆ ಹೇಳುವನು. ಸದೃಶಂ ಚೇಷ್ಟತೆ ಸ್ವಸ್ಯಾಃ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸಮಸ್ತ ಪ್ರಾಣಿಗಳೂ ತಮ್ಮ ತಮ್ಮ ಪ್ರಕೃತಿಯನ್ನು ಪಡೆಯುವು. ತಮ್ಮ ಸ್ವಭಾವಕ್ಕೆ ಪರವಶರಾಗಿ ಕರ್ಮದಲ್ಲಿ ಭಾಗ ಹೊಂದುವರು. ಪ್ರತ್ಯಕ್ಷದರ್ಶಿಯಾದ ಜ್ಞಾನಿಯೂ ತನ್ನ ಪ್ರಕೃತಿಯನ್ನು ಅನುಸರಿಸಿ ಕೆಲಸ ಮಾಡುವನು. ಪ್ರಾಣಿಗಳೂ ತಮ್ಮ ಕರ್ಮಗಳಲ್ಲಿ ನಿರತರಾಗುವು. ಜ್ಞಾನಿಯು ತನ್ನ ಸ್ವರೂಪದಲ್ಲಿ ನಿರತವಾಗುವನು. ಯಾರಿಗೆ ಯಾವ ಪ್ರಕೃತಿಯ ಒತ್ತಡವಿರುವುದೋ ಅವನು ಅದರಂತೆ ವರ್ತಿಸುವನು. ಇದು ಸ್ವಯಂ ಸಿದ್ಧವಾದುದು. ಇದನ್ನು ಯಾರೇ ಆಗಲಿ ಹೇಗೆ ತಾನೇ ನಿರಾಕರಿಸಲಾದೀತು? ಈ ಕಾರಣದಿಂದಲೇ ನನ್ನ ಮತಾನುಸಾರವಾಗಿ ಎಲ್ಲರಿಗೂ ನಡೆಯಲಾಗದು. ಅದರಿಂದಲೇ ಸಮ್ಯಗಾಚರಣೆ ಅವರಿಂದ ನಡೆಯಲಾರದು. ಇದನ್ನೇ ಮತ್ತೂ ತುಷ್ಟೀಕರಿಸಿ ಮತ್ತೊಂದು ಕಾರಣವನ್ನು ಹೇಳುವನು. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೋ ವ್ಯವಸ್ಥಿತೋ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೋ. ಇಂದ್ರಿಯಗಳ ಸಲುವಾಗಿಯೇ ರಾಗದ್ವೇಷಗಳು ವ್ಯವಸ್ಥಿತವಾಗಿವೆ. ಇವೆರಡರ ಕೈಗೆ ಸಿಕ್ಕಕೂಡದು. ಏಕೆಂದರೆ ಒಳಿತಿನ ದಾರಿಯಲ್ಲಿ ಕರ್ಮಗಳಿಂದ ಬಿಡಿಸಿಕೊಳ್ಳುವ ಪ್ರಣಾಳಿಕೆಯಲ್ಲಿ ಈ ರಾಗ ದ್ವೇಷಗಳೆಂಬುದು ಅಜೇಯ ಶತ್ರುಗಳು. ಆರಾಧನೆಯನ್ನು ಅಪಹರಿಸಿಕೊಂಡೋವು. ಹೀಗೆ ಶತ್ರುವು ಒಳಗಿರುವಾಗ ಹೊರಗೆ ಯಾರೊಂದಿಗೆ ತಾನೇ ಯುದ್ಧವಾಡುವುದು? ಶತ್ರುಗಳಿರುವುದು ಇಂದ್ರಿಯ ಭೋಗಗಳ ಸಹವಾಸದಲ್ಲಿ, ಅಂತಃಕರಣದಲ್ಲಿ. ಆದ್ದರಿಂದ ಈ ಯುದ್ಧವು ಅಂತಃಕರಣಗಳ ಯುದ್ಧ. ಏಕೆಂದರೆ ಶರೀರವೇ ಒಂದು ಕ್ಷೇತ್ರ. ಇದರಲ್ಲಿ ಸಜಾತೀಯ ವಿಜಾತೀಯಗಳೆಂಬ ಎರಡು ಪ್ರವೃತ್ತಿಗಳು, ವಿದ್ಯಾ ಅವಿದ್ಯಾ ಎಂಬ ದ್ವಂದ್ವ, ಇವೆರಡೂ ಮಾಯೆಗಳ ಅಂಗ. ಈ ಪ್ರವೃತ್ತಿಗಳನ್ನು ಮೀರಿ ನಿಲ್ಲುವುದು, ಸಜಾತಿಯ ಪ್ರವೃತ್ತಿಗಳನ್ನು ಸಾಧಿಸಿಕೊಂಡು ವಿಜಾತೀಯ ಪ್ರವೃತ್ತಿಗಳನ್ನು ತುಳಿದು ಹಾಕುವುದು, ಇದೇ ಯುದ್ಧ ವಿಜಾತೀಯವಾದುದು. ಕೊನೆಗೊಂಡಿತೆಂದರೆ ಸಜಾತೀಯವಾದುದನ್ನು ಉಪಯೋಗಿಸಿಕೊಳ್ಳುವುದೂ ಮುಗಿದು ಹೋದಂತೆ. ಸ್ವರೂಪದ ಸ್ಪರ್ಶವಾದರೆ ಸಾಕು, ಅದನ್ನು ಅದರ ಅಂತರಾಳದಲ್ಲಿ ವಿಲೀನಗೊಳಿಸುವುದು. ಈ ರೀತಿಯಾಗಿ ಪ್ರವೃತ್ತಿಗಳನ್ನು ಪಾರುಗಾಣುವುದೇ ಯುದ್ಧ. ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ರಾಗ ದ್ವೇಷಗಳನ್ನು ಹತ್ತಿಕ್ಕಲು ಸಮಯ ಹಿಡಿಯುವುದು. ಆದ್ದರಿಂದ ಬಹುಮಂದಿ ಸಾಧಕರು ತಮ್ಮ ಕ್ರಿಯೆಗಳನ್ನು ಕೈಬಿಟ್ಟು ಇದ್ದಕ್ಕಿದ್ದಂತೆ ಮಹಾಪುರುಷರ ನಕಲು ಮಾಡತೊಡಗುವರು. ಇದಕ್ಕೆ ಶ್ರೀಕೃಷ್ಣನು ಎಚ್ಚರಿಸಿ ಹೇಳುವನು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ.
ಭಾವಃ. ಓರ್ವ ಸಾಧಕನು 10 ವರ್ಷಗಳಿಂದ ಸಾಧನೆಯಲ್ಲಿ ಮುಳುಗಿರುವನು. ಮತ್ತೊಬ್ಬನು ಇಂದು ಸಾಧನೆಗೆ ಪ್ರವೇಶಿಸುತ್ತಿರುವನು. ಇಬ್ಬರ ಸಾಮರ್ಥ್ಯವೂ ಒಂದೇ ಪರಿಯಾಗಿರುವುದಿಲ್ಲ. ಈಗ ತಾನೇ ಪ್ರಾರಂಭಿಸಿರುವ ಸಾಧಕನು ಒಂದು ವೇಳೆ ಆತನನ್ನು ಅನುಕರಿಸದೆ ಹೋದರೆ ಈತನು ಹಾಳಾಗುವನು. ಇದನ್ನು ಕಂಡೇ ಶ್ರೀಕೃಷ್ಣನು ಹೇಳುವನು, ಒಳ್ಳೆಯ ರೀತಿಯ ಆಚರಣೆಯನ್ನಿಟ್ಟುಕೊಂಡ ಮತ್ತೊಬ್ಬನ ಧರ್ಮದಿಂದ ಗುಣರಹಿತವಾಗಿದ್ದರೂ ತನ್ನ ಧರ್ಮವು ಬಹಳ ಉತ್ತಮವಾದುದು. ಸ್ವಭಾವದಿಂದ ಹುಟ್ಟಿದ ಕರ್ಮದಲ್ಲಿ ಪ್ರವೃತ್ತನಾಗುವ ಸಾಮರ್ಥ್ಯ ಸ್ವಧರ್ಮ. ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಕರ್ಮದಲ್ಲಿ ಪ್ರವೃತ್ತನಾದರೆ ಸಾಧಕನಾದವನು ಒಂದಲ್ಲ ಒಂದು ದಿನ ಪಾರುಗಾಣುವನು. ಆದ್ದರಿಂದ ಸ್ವಧರ್ಮಾಚರಣೆಯನ್ನು ಮಾಡುತ್ತಾ ಅದರಲ್ಲಿ ಸಾಯುವುದಾದರೂ ಲೇಸು, ಅದು ಪರಮ ಕಲ್ಯಾಣಕರವಾದುದು. ಸಾಧನೆಯು ಎಲ್ಲಿಗೆ ಕೈಬಿಟ್ಟು ಹೋಗಿರುವುದೋ ಅಲ್ಲಿಂದ ಶರೀರವು ದೊರೆಯುತ್ತಲೇ ಪುನಃ ಮುಂದುವರಿಸಲಾದೀತು. ಆತ್ಮನಿಗಂತೂ ಸಾವಿಲ್ಲ. ಶರೀರವೆಂಬ ವಸ್ತ್ರವನ್ನು ಬದಲಾಯಿಸಿದ ಮಾತ್ರಕ್ಕೆ ಬುದ್ಧಿ ವಿಚಾರಗಳೇನೂ ಬದಲಾಗದು. ಮುಂದಿನಾತನಂತೆ ಸಾಧಕನು ಬೂಟಾಟಿಕೆ ಮಾಡ ಹೋದಲ್ಲಿ ಸಾಧಕನು ಭಯಕ್ಕೀಡಾಗುವನು. ಭಯವು ಪ್ರಕೃತಿಯಲ್ಲಿರುವುದು, ಪರಮಾತ್ಮನಲ್ಲ. ಪ್ರಕೃತಿಯ ಆವರಣವು ಮತ್ತಷ್ಟು ದಟ್ಟವಾಗುವುದು. ಈ ಭಗವತ್ಪದದಲ್ಲಿ ಅನುಕರಣೆ ಹೆಚ್ಚು. ಪೂಜ್ಯ ಸ್ವಾಮೀಜಿಯವರಿಗೆ ಒಮ್ಮೆ ಆಕಾಶವಾಣಿಯಾಯಿತು. ಅನುಸೂಯಕ್ಕೆ ಹೋಗಿ, ಜಮ್ಮುವಿನಿಂದ ಚಿತ್ರಕೂಟಕ್ಕೆ ಹೋಗಿ ಘೋರ ಕಾನನದಲ್ಲಿ ತಂಗಿರಲು ಬಹಳ ಮಂದಿ ಮಹಾತ್ಮರು ಅತ್ತ ಕಡೆಯಿಂದ ಬಂದು ಹೋಗುತ್ತಿದ್ದರು. ಓರ್ವನು ನೋಡುವನು, ಪರಮಹಂಸಜಿ ಮಹಾಸ್ವಾಮಿಗಳು ದಿಗಂಬರರಾಗಿ ನಗ್ನರಾಗಿ ತಡಂಗ ನಿವಾಸ ಮಾಡುತ್ತಿರುವ ಅವರಿಗೆ ಸಮ್ಮಾನವಿರುವುದನ್ನು ಕಂಡು ತಾವೂ ತಮ್ಮ ಬಟ್ಟೆಗಳನ್ನು ಬಿಸುಟು ಕಡೆಗೆ ಕೌಪೀನವನ್ನು ಕಿತ್ತೊಗೆದು ದಂಡ ಕಮಂಡಲುಗಳನ್ನು ಮತ್ತೋರ್ವ ಸಾಧುವಿಗೆ ಕೊಟ್ಟು ತಾವೂ ದಿಗಂಬರರಾದರು. ಕೆಲವು ಕಾಲ ಕಳೆದ ನಂತರ ತಿರುಗಿ ಬಂದು ನೋಡಿದರೆ ಪರಮಹಂಸರು ಜನರೊಂದಿಗೆ ಮಾತುಕತೆಯನ್ನು ಇಟ್ಟುಕೊಂಡಿರುವರು, ಬೈಗುಳವನ್ನು ಬಿಟ್ಟಲ್ಲ. ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತರ ಹಿತಾರ್ಥವಾಗಿ ಕೊಂಚ ಗದರಿಕೆಯನ್ನು ಹಾಕುವಂತೆ ಆದೇಶವಾಯಿತು. ಈ ದಾರಿಯಲ್ಲಿ ಹೋಗುವ ಪಥಿಕರನ್ನು ನೋಡಿಕೊಳ್ಳುವಂತೆ ಆಜ್ಞೆಯಾಯಿತು. ಸ್ವಾಮೀಜಿಯವರನ್ನೇ ಅನುಕರಿಸುತ್ತಿದ್ದ ಅವರೂ ತಾವೂ ಬಯ್ಯತೊಡಗಿದರು. ಆದರೆ ಬದಲಾಗಿ ಜನರು ಏನಾದರೊಂದು ಹೇಳಿಬಿಡುವರು. ಮಹಾತ್ಮರು ಹೇಳುತ್ತಿದ್ದರೂ ಇಲ್ಲಿ ಯಾರೂ ಮಾತಾಡುವುದಿಲ್ಲ, ಬರಿಯ ಜವಾಬನ್ನು ಮಾತ್ರ ಕೊಡುವರು. 1-2 ವರ್ಷಗಳು ಕಳೆದ ನಂತರ ಬಂದು ನೋಡಿದರೆ ಪರಮಹಂಸರು ಗದ್ದಿಗೆಯನ್ನೊರಗಿ ಕುಳಿತಿರುವರು. ಜನರು ಅವರಿಗೆ ಗಾಳಿ ಬೀಸುತ್ತಿರುವರು. ಚಾಮರಗಳು ಸುತ್ತಾಡುತ್ತಿವೆ. ಅವರು ಕಾಳಿನ ಒಂದು ಪಾಳು ಬಿದ್ದ ನೆಲದಿಂದ ಒಂದು ಪೀಠವನ್ನು ತರಿಸಿಕೊಂಡಿರುವರು. ಅದರ ಮೇಲೆ ಮೆತ್ತೆ ಹಾಸಿದೆ. ಈರುವರು ಅತ್ತಿತ್ತ ನಿಂತು ಚಾಮರವನ್ನು ಬೀಸಲು ಗೊತ್ತು ಮಾಡಿಕೊಂಡಿರುವರು. ಪ್ರತಿ ಸೋಮವಾರ ಜನರನ್ನು ಗುಂಪು ಸೇರುವಂತೆ ವ್ಯವಸ್ಥೆ ಮಾಡಿಕೊಂಡಿರುವರು. ಹುಡುಗ ಬೇಕಾದರೆ 50 ರೂಪಾಯಿ, ಹುಡುಗಿ ಬೇಕಾದರೆ 25 ರೂಪಾಯಿ. ಆದರೆ ಉಗುರೆ ಅಂತನ ಹೋಯಿನಿ ಬಾಹು, ಒಂದೇ ತಿಂಗಳಿನಲ್ಲಿ 5 ಪೈಸೆಗೂ ಬೆಲೆ ಬಾಳದಂತೆ ಅಲ್ಲಿಂದ ಕಾಲ್ತೆಗೆದರು. ಈ ಭಗತ್ಪಂಥದಲ್ಲಿ ಅನುಕರಣೆ ಸಲ್ಲದು. ಸಾಧಕನು ಸ್ವಧರ್ಮವನ್ನೇ ಹಿಡಿದು ಸಾಧಿಸಬೇಕು. ಸ್ವಧರ್ಮವೇನು? 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಸ್ವಧರ್ಮದ ಹೆಸರೆತ್ತಿರುವನು. ಸ್ವಧರ್ಮವನ್ನಾದರೂ ನೋಡಿಕೊಂಡು ನೀನು ಯುದ್ಧಕ್ಕೆ ಸನ್ನದ್ಧನಾಗಬೇಕು. ಕ್ಷತ್ರಿಯನಾದವನಿಗೆ ಇದಕ್ಕಿಂತ ಕಲ್ಯಾಣಕಾರಕ ಮಾರ್ಗ ಬೇರೊಂದಿಲ್ಲ. ಸ್ವಧರ್ಮದಲ್ಲಿ ಅರ್ಜುನನು ಕ್ಷತ್ರಿಯನೆನಿಸಿಕೊಂಡವನು. ಎಲೆ ಅರ್ಜುನ, ಬ್ರಾಹ್ಮಣನಾದವನಿಗೆ ವೇದೋಪದೇಶವು ಒಂದು ಕ್ಷುದ್ರ ಜಲಾಶಯದಂತೆ. ನೀನು ವೇದಗಳಿಗಿಂತಲೂ ಮೇಲೇಳು, ಬ್ರಾಹ್ಮಣನಾಗು, ಅರ್ಥಾತ್ ಸ್ವಧರ್ಮದಲ್ಲಿ ಪರಿವರ್ತನೆ ಸಾಧ್ಯವಾದೀತು. ಅಲ್ಲಿ ಪುನಃ ಹೇಳುವನು, ರಾಗದ್ವೇಷಗಳಿಗೆ ವಶನಾಗಬೇಕು, ಅವುಗಳನ್ನು ಕಡಿದು ಹಾಕು. ಸ್ವಧರ್ಮವು ಶ್ರೇಯಸ್ಕರವಾದುದು. ಅಂದರೆ ಅದರ ಆಶಯ ಓರ್ವ ಬ್ರಾಹ್ಮಣನನ್ನು ಅನುಕರಿಸಿ ಅವನಂತೆ ವೇಷಭೂಷಣವನ್ನು ತೊಡಬೇಕೆಂದಲ್ಲ. ಒಂದೇ ಕರ್ಮಪಥವನ್ನು ತಿಳಿದವರು 4 ಶ್ರೇಣಿಗಳಾಗಿ ಅದನ್ನು ವಿಂಗಡಿಸಿದರು: ನಿಕೃಷ್ಟ, ಮಧ್ಯಮ, ಉತ್ತಮ, ಅತ್ಯುತ್ತಮ ಎಂದು. ಈ ಶ್ರೇಣಿಯ ಸಾಧಕರನ್ನು ಕ್ರಮಶಃ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಎಂದು ಸಂಜ್ಞೆಯಿತ್ತರು. ಶೂದ್ರ ಸಂಬಂಧವಾದ ಸಾಮರ್ಥ್ಯದಿಂದ ಕರ್ಮವೂ ಪ್ರಾರಂಭವಾಗುವುದು ಮತ್ತು ಸಾಧನಾ ಕ್ರಮದಲ್ಲಿ ಅದೇ ಸಾಧಕನು ಬ್ರಾಹ್ಮಣನಾಗುತ್ತಾ ಬರುವನು.
ಇದಕ್ಕಿಂತಲೂ ಮುಂದೆ ಆತನು ಪರಮಾತ್ಮನನ್ನು ಪ್ರವೇಶಿಸುವಾಗ ನ ಬ್ರಾಹ್ಮಣೋ ನ ಕ್ಷತ್ರಿಯ ನ ವೈಶ್ಯೋ ನ ಶೂದ್ರ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಆತನು ವರ್ಣಗಳಿಂದ ಮೇಲೇರುವನು. ಇದೇ ಮಾತನ್ನು ಶ್ರೀಕೃಷ್ಣನು ಸಹ ಹೇಳುವನು. ಚಾತುರ್ವಣ್ಯಂ ಮಯಾ ಸೃಷ್ಟಂ. 4 ವರ್ಣಗಳು ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿವೆ. ಅಂದರೆ ಜನ್ಮವನ್ನು ಆಧರಿಸಿಕೊಂಡು ಮನುಷ್ಯರನ್ನು ಹಂಚಿದನೇ? ಇಲ್ಲ. ಗುಣ ಕರ್ಮ ವಿಭಾಗಶಃ ಗುಣಗಳನ್ನು ಆಧಾರವಾಗಿಟ್ಟುಕೊಂಡು ಕರ್ಮಗಳನ್ನು ಹಂಚಿದನು. ಯಾವ ಕರ್ಮಗಳು? ಸಾಂಸಾರಿಕ ಕರ್ಮಗಳೇ? ಶ್ರೀಕೃಷ್ಣನು ಹೇಳುವನು, ಅಲ್ಲ. ಪ್ರಶ್ವಾಸದಲ್ಲಿ ಶ್ವಾಸದ ಹವನ, ಇಂದ್ರಿಯ ಸಂಯಮ ಇತ್ಯಾದಿ. ಅದರರ್ಥ ಯೋಗ ಸಾಧನ, ಆರಾಧನೆ. ಆರಾಧ್ಯ ದೇವನೆಡೆಗೆ ತಲುಪಿಸುವ ತನಕ ನಡೆಸುವ ವಿಧಿ ವಿಶೇಷಗಳೇ ಆರಾಧನೆ. ಈ ಆರಾಧನಾ ಕ್ರಮವನ್ನೇ ಅಥವಾ ಕರ್ಮವನ್ನೇ 4 ಭಾಗಗಳಾಗಿ ವಿಂಗಡಿಸಲಾಯಿತು. ಎಂತಹ ಕ್ಷಮತೆಯುಳ್ಳವನೋ ಅದಕ್ಕನುಸಾರವಾಗಿ ಪುರುಷನು ಆಯಾ ಶ್ರೇಣಿಯಿಂದ ಆರಾಧನೆಯನ್ನಾರಂಭಿಸಬೇಕು. ಇದೇ ಎಲ್ಲರಿಗೂ ಅವರವರ ಸ್ವಧರ್ಮ. ಆತನು ತನಗಿಂತ ಮುಂದಿನವರನ್ನು ಅನುಕರಿಸ ಹೋದರೆ ಭಯಕ್ಕೆ ತುತ್ತಾಗುವನು, ಸರ್ವತಾ ಹಾಳಾಗುವನು. ಏಕೆಂದರೆ ಇದರಲ್ಲಿ ಬೀಜದ ನಾಶವಾಗದು. ಆತನು ಪ್ರಕೃತಿಯ ಒತ್ತಡಕ್ಕೆ ಸಿಲುಕಿ ಭಯಾಕ್ರಾಂತನಾಗುವನು, ದೀನಹೀನನಾಗುವನು. ಮೊದಲ ತರಗತಿಯ ವಿದ್ಯಾರ್ಥಿ ಒಮ್ಮೆಲೆ ಸ್ನಾತಕ ತರಗತಿಯಲ್ಲಿ ಕುಳಿತರೆ ಆತನು ಸ್ನಾತಕನಾಗಲಾದೀತೇ? ಆತನು ಮೊದಲ ತರಗತಿಯ ವರ್ಣಮಾಲೆಯನ್ನು ಕಳೆದುಕೊಂಡು ವಂಚಿತನಾಗಬೇಕಾಗುವುದು. ಅರ್ಜುನನು ಪ್ರಶ್ನೆಯನ್ನು ಮುಂದಿಡುವನು. ಮನುಷ್ಯನು ತನ್ನ ಸ್ವಧರ್ಮದಲ್ಲಿ ಆಚರಣೆಯನ್ನು ಅದೇಕೆ ಇಟ್ಟುಕೊಳ್ಳುವುದಿಲ್ಲ? ಅರ್ಜುನ ಉವಾಚ. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಶ್ರೀಕೃಷ್ಣ, ಹಾಗಾದರೆ ಈ ಮಾನವನು ಬಲವಂತವಾಗಿ ಎಳೆತಂದು ಯಾರೋ ಪಾಪ ಮಾಡಲು ಹಚ್ಚಿದರೆನ್ನುವಂತೆ ತನಗಿಚ್ಛೆಯಿಲ್ಲವಾದರೂ ಅದರ ಪ್ರೇರಣೆಯಿಂದ ಪಾಪವನ್ನಾಚರಿಸುವನು. ನಿಮ್ಮ ಮತಕ್ಕನುಸಾರವಾಗಿ ಅದೇಕೆ ನಡೆದುಕೊಳ್ಳಬಾರದು? ಇದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು. ಶ್ರೀ ಭಗವಾನುವಾಚ. ಕಾಮೈಷ ಕ್ರೋಧೈಷ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ ವಿದ್ಯೇನಮಿಹ ವೈರಿಣಂ. ಅರ್ಜುನ, ರಜೋಗುಣದಿಂದ ಹುಟ್ಟಿದ ಈ ಕಾಮಕ್ರೋಧಗಳು ಅಗ್ನಿಯಂತೆ ಅದೆಷ್ಟು ತಿಂದರೂ ಎಂದೂ ತೃಪ್ತಿಯನ್ನು ಕಾಣದ ಮಹಾಪಾಪಿಗಳು. ಕಾಮಕ್ರೋಧಗಳು ರಾಗದ್ವೇಷಗಳಿಗೆ ಪೂರಕವಾಗಿರುವು. ಇದೀಗ ತಾನೇ ನಾನು ಪ್ರಸ್ತಾಪಿಸಿದಂತೆ ಈ ವಿಷಯದಲ್ಲಿ ನೀನು ಇವುಗಳನ್ನು ವೈರಿಗಳೆಂದು ತಿಳಿ. ಈಗ ಇವುಗಳ ಪ್ರಭಾವವೇನೆಂದು ತಿಳಿಸುವನು. ಧೂಮೇನಾವ್ರಿಯತೆ ವನ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಹೊಗೆಯಿಂದ ಬೆಂಕಿ, ಕೊಳಕಿನಿಂದ ಕನ್ನಡಿ, ಕರುಳು ಮಾಲೆಗಳಿಂದ ಗರ್ಭವು ಹೇಗೆ ಆವರಿಸಲ್ಪಟ್ಟಿರುವುದೋ ಅದೇ ರೀತಿ ಕಾಮಕ್ರೋಧಾದಿ ಜ್ಞಾನವು ಆವೃತವಾಗಿರುವುದು. ನೆನೆದ ಕಟ್ಟಿಗೆಯನ್ನು ಒಲೆಗೆ ತುಂಬಿದರೆ ಬರಿಯ ಹೊಗೆ, ಅಗ್ನಿ ಇದ್ದರೂ ಉರಿದು ನಾಲೆಗೆ ನೀಡುವ ರೂಪವನ್ನು ತಾಳಲಾರದು. ಕೊಳಕು ಮೆತ್ತಿದ ಕನ್ನಡಿಯಲ್ಲಿ ಪ್ರತಿಬಿಂಬವು ಸ್ಪಷ್ಟವಾಗಿ ಗೋಚರಿಸದು. ವಿಣ್ಮಾತ್ರ ಮೇಧ್ಯಗಳಿಂದ ಗರ್ಭವು ಆವೃತವಾಗಿರುವುದು. ಅದೇ ಪರಿಯಲ್ಲಿ ಈ ವಿಕಾರಗಳು ಇರುತ್ತಿರುವಂತೆ ಪರಮಾತ್ಮನ ಪ್ರತ್ಯಕ್ಷ ಜ್ಞಾನ ಉಂಟಾಗದು.
आवृतं ज्ञानमेतेन ज्ञानिनो नित्यवैरिणा कामरूपेण कौन्तेय दुष्पूरेणानलेन च। ಕೌಂತೆಯ, ಅಗ್ನಿಯಂತೆ ಭೋಗಾದಿಗಳಿಂದ ತೃಪ್ತಿ ಪಡೆಯದೆ ಜ್ಞಾನಿಗಳನ್ನು ನಿರಂತರ ವೈರಿಯಾದ ಈ ಕಾಮವು ಜ್ಞಾನವನ್ನು ಆವರಿಸಿಕೊಂಡಿದೆ. ಈಗ ತಾನೇ ಶ್ರೀಕೃಷ್ಣನು ಕಾಮ ಮತ್ತು ಕ್ರೋಧಗಳೆಂದು ಎರಡು ಶತ್ರುಗಳನ್ನು ಹೇಳಿದನು. ಪ್ರಸ್ತುತ ಶ್ಲೋಕದಲ್ಲಿ ಅವೆರಡರಲ್ಲಿ ಕೇವಲ ಒಂದೇ ಶತ್ರು ಕಾಮದ ಹೆಸರೆತ್ತುವನು. ವಸ್ತುತಃ ಕಾಮದಲ್ಲಿ ಕ್ರೋಧದ ಅಂತರ್ಭಾವವಿರಬಹುದು. ಕೆಲಸ ಮುಗಿದ ನಂತರ ಸಿಟ್ಟು ಶಾಂತವಾಗುವುದು, ಆದರೆ ಕಾಮನೆಯು ಮಾತ್ರ ಅದೆಂದೂ ತಣಿಯದು. ಕಾಮನಾ ಪೂರ್ತಿಗೆ ಆಘಾತ ಉಂಟಾಗುತ್ತಲೇ ಕೋಪವು ಮತ್ತೆ ಭುಗಿಲೇಳುವುದು. ಕಾಮದ ಅಂತರಾಳದಲ್ಲಿ ಕ್ರೋಧವೂ ಉದುಗಿಕೊಂಡಿದೆ. ಈ ಶತ್ರುವಿನ ನಿವಾಸವೆಲ್ಲಿ? ಅದನ್ನು ಹುಡುಕುವುದು ಹೇಗೆ? ಅದರ ನಿವಾಸವು ತಿಳಿದು ಹೋದರೆ ಸಮೂಲವಾಗಿ ಅದನ್ನು ನಾಶಗೊಳಿಸಲು ಅನುವಾಗುವುದು. ಅದಕ್ಕೆ ಶ್ರೀಕೃಷ್ಣನು ಹೇಳುವನು, ಇಂದ್ರಿಯಾಣಿ ಮನೋ ಬುದ್ಧಿ ಅಸ್ಯಾಧಿಷ್ಠಾನಮುಚ್ಯತೆ ಏತೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಇಂದ್ರಿಯಗಳು ಮನೋಬುದ್ಧಿಗಳು ಇದರ ವಾಸಸ್ಥಾನವೆಂದು ಹೇಳಲಾಗುವುದು. ಈ ಕಾಮವೆಂಬುದು ಮನೋಬುದ್ಧಿ ಇಂದ್ರಿಯಗಳ ಮೂಲಕವಾಗಿಯೇ ಜ್ಞಾನವನ್ನು ಆವರಿಸಿ ಜೀವಾತ್ಮನನ್ನು ಮರಳುಗೊಳಿಸುವು. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಯೇನಂ ಜ್ಞಾನ ವಿಜ್ಞಾನನಾಶನಂ. ಆದ್ದರಿಂದ ಅರ್ಜುನ, ನೀನು ಮೊದಲು ಇಂದ್ರಿಯಗಳನ್ನು ನಿಯಮ್ಯ ಸಂಯತಗೊಳಿಸಿಕೋ. ಏಕೆಂದರೆ ಶತ್ರು ಅಡಗಿರುವುದು ಇದರ ಅಂತರಾಳದಲ್ಲಿ. ಅದು ನಿನ್ನ ಶರೀರದೊಳಗೆ ಕುಳಿತಿದೆ. ಹೊರಗೆಲ್ಲಿ ಹುಡುಕಿದರೂ ಅದು ಸಿಕ್ಕಲಾರದು. ಇದು ಹೃದಯ ದೇಶದಲ್ಲಿ ಅಂತರ್ಜಗತ್ತಿನಲ್ಲಿ ನಡೆಯುವ ಹೋರಾಟ. ಇಂದ್ರಿಯಗಳನ್ನು ತನ್ನ ಕೈವಶ ಮಾಡಿಕೊಂಡು ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡುವಂತಹ ಈ ಕಾಮವೆಂಬ ಪಾಪಿಯನ್ನು ಮೊದಲು ಕೊಂದು ಹಾಕು. ಕಾಮವೆಂಬುದು ನೇರವಾಗಿ ನಿಮಗೆ ಕೈಗೆ ಸಿಗದು. ಆದ್ದರಿಂದ ವಿಕಾರಗಳ ನೆಲೆಗೂಡನ್ನೇ ಮುತ್ತಿಬಿಡು. ಇಂದ್ರಿಯಗಳನ್ನೇ ಕೈವಶ ಮಾಡಿಕೋ. ಆದರೆ ಇಂದ್ರಿಯ ಮತ್ತು ಮನವನ್ನು ಕೈವಶ ಮಾಡಿಕೊಳ್ಳುವುದು ಬಲು ಕಷ್ಟ. ನಮಗೆ ಇದನ್ನು ಮಾಡಲಾದೀತೆ? ಇದಕ್ಕೆ ಶ್ರೀಕೃಷ್ಣನು ನಿಮ್ಮ ಸಾಮರ್ಥ್ಯವನ್ನು ಹೊಗಳುತ್ತಾ ಪ್ರೋತ್ಸಾಹಿಸುವನು. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇಃ ಪರತಸ್ತು ಸಃ. ಅರ್ಜುನ, ಈ ಶರೀರಕ್ಕಿಂತಲೂ ನೀನು ಇಂದ್ರಿಯಗಳನ್ನು ಹೊರತಾದುದು ಎಂದರೆ ಸೂಕ್ಷ್ಮ ಹಾಗೂ ಬಲಿಷ್ಠವಾದುದೆಂದು ತಿಳಿ. ಇಂದ್ರಿಯಗಳಿಗಿಂತಲೂ ಮನಸ್ಸು ಹೊರತಾದುದು, ಮನಸ್ಸಿಗಿಂತಲೂ ಬುದ್ಧಿಯು ಹೊರತಾದುದು, ಮತ್ತು ಆ ಬುದ್ಧಿಗಿಂತಲೂ ತೀರ ಹೊರತಾದವನು ನಿನ್ನ ಆತ್ಮ. ನೀನಿರುವುದು ಅಲ್ಲಿ. ಆದ್ದರಿಂದ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ತಡೆಹಿಡಿಯುವುದು ನಿನಗೇನೂ ಕಷ್ಟವಲ್ಲ. ಅದಕ್ಕಾಗಿ ನೀನು ತಕ್ಕಷ್ಟು ಸಮರ್ಥನಾಗಿರುವೆ. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಈ ರೀತಿ ಬುದ್ಧಿಗಿಂತ ಮಿಗಿಲಾದ ಸೂಕ್ಷ್ಮ ಹಾಗೂ ಬಲಿಷ್ಠವಾದ ನಿನ್ನ ಆತ್ಮವನ್ನು ತಿಳಿದು ಆತ್ಮಬಲವನ್ನು ಅರ್ಥ ಮಾಡಿಕೊಂಡು ಬುದ್ಧಿಯ ಮೂಲಕ ನಿನ್ನ ಮನವನ್ನು ವಶಕ್ಕೆ ತೆಗೆದುಕೊಂಡು ಅರ್ಜುನ, ನೀನು ಕಾಮರೂಪಿಯಾದ ದುರ್ಜಯ ಶತ್ರುವನ್ನು ಕೊಂದು ಹಾಕು. ನಿನ್ನ ಶಕ್ತಿಯನ್ನರಿತು ಈ ಶತ್ರುವನ್ನು ಸಂಹರಿಸು. ಕಾಮವೆಂಬುದು ಒಂದು ಘೋರ ಶತ್ರು. ಅದು ಇಂದ್ರಿಯಗಳ ಮೂಲಕ ಈ ಆತ್ಮವನ್ನು ಮರಳುಗೊಳಿಸುವುದು. ಅಂದಾಗ
ನಿನ್ನ ಶಕ್ತಿಯೂ ಎಂತಹದೆಂಬುದನ್ನು ತಿಳಿದು ಆತ್ಮವೆಂಬುದು ಬಲಿಷ್ಠವಾದುದೆಂಬುದನ್ನು ಅರ್ಥ ಮಾಡಿಕೊಂಡು ಕಾಮರೂಪಿಯಾದ ಶತ್ರುವನ್ನು ಕಡಿದು ಹಾಕು. ಅದು ಅಂತಃಶತ್ರು ಎಂಬುದನ್ನು ಹೇಳಲು ಸಹ ಬೇಕಿಲ್ಲ. ಯುದ್ಧವೂ ಸಹ ಆಂತರಿಕವಾದುದೇ. ನಿಷ್ಕರ್ಷೆ: ಬಹುಮಟ್ಟಿನ ಗೀತಾ ಪ್ರೇಮಿ ವ್ಯಾಖ್ಯಾನಕಾರರು ಈ ಅಧ್ಯಾಯಕ್ಕೆ ಕರ್ಮಯೋಗ ಎಂದು ಹೆಸರಿಸಿದ್ದಾರೆ. ಆದರೆ ಇದು ಯುಕ್ತವೆನಿಸದು. 2ನೇ ಅಧ್ಯಾಯದಲ್ಲಿ ಯೋಗೇಶ್ವರನು ಕರ್ಮವೆಂಬ ಹೆಸರೆತ್ತಿರುವನು. ಆತನು ಕರ್ಮದ ಮಹತ್ವವನ್ನು ಪ್ರತಿಪಾದಿಸಿ ಅದರಲ್ಲಿ ಕರ್ಮ ಜಿಜ್ಞಾಸೆಯನ್ನು ಎಚ್ಚರಿಸಿರುವನು ಮತ್ತು ಈ ಅಧ್ಯಾಯದಲ್ಲಿ ಕರ್ಮವೆಂದರೇನೆಂಬುದನ್ನು ವಿವರಿಸಿರುವನು. ಯಜ್ಞ ಪ್ರಕ್ರಿಯೆಯೇ ಕರ್ಮ. ಇದೊಂದು ನಿರ್ಧಾರಿತವಾದ ದಿಶೆ ಎಂಬುದು ತಿಳಿದದ್ದೇ. ಇದಕ್ಕೆ ಅತಿರಿಕ್ತವಾಗಿ ಏನೇ ಮಾಡಲಿ ಅದು ಈ ಲೋಕದ ಬಂಧನವೇ ಸರಿ. ಶ್ರೀಕೃಷ್ಣನು ಹೇಳುವ ಕರ್ಮ ಮೋಕ್ಷಸೇ ಶುಭಾತ್, ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿಸುವುದು ಕರ್ಮ. ಶ್ರೀಕೃಷ್ಣನು ಯಜ್ಞದ ಉತ್ಪತ್ತಿಯನ್ನು ಹೇಳುವನು. ಅದು ನಮಗೆ ಕೊಡುವುದೇನು, ಅದರ ವೈಶಿಷ್ಟ್ಯಗಳೇನು ಎಂಬುದನ್ನೆಲ್ಲ ಚಿತ್ರಿಸಿರುವನು. ಅದನ್ನು ಮಾಡುವಂತೆ ಒತ್ತೈಸುವನು. ಈ ಯಜ್ಞದ ಪ್ರಕ್ರಿಯೆಯೇ ಕರ್ಮ ಎಂದು ಆತನೆಂದನು. ಅದನ್ನು ಮಾಡದವನು ಪಾಪಾತ್ಮ, ಆಲಸಿ, ಆತನ ಬಾಳುವೆ ವ್ಯರ್ಥ ಎಂದನು. ಪುರಾತನ ಕಾಲದ ಮಹರ್ಷಿಗಳೂ ಸಹ ಈ ಯಜ್ಞವೆಂಬುದನ್ನು ಮಾಡಿ ಪರಮ ನಿಷ್ಕರ್ಮ್ಯ ಸಿದ್ಧಿಯನ್ನು ಪಡೆದರು. ಅವರು ಆತ್ಮತೃಪ್ತರು. ಅವರಿಗೆ ಕರ್ಮದ ಅವಶ್ಯಕತೆಯೇನಿಲ್ಲ. ಆದರೂ ಲೋಕ ಸಂಗ್ರಹಕ್ಕಾಗಿ ಜನಸಾಮಾನ್ಯಕ್ಕೆ ಮೇಲ್ಪಂಕ್ತಿಯನ್ನು ಹಾಕಿಕೊಡಲು ಅವರು ಈ ಕರ್ಮದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಿರತರಾಗುತ್ತಿದ್ದರು. ಆ ಮಹಾಪುರುಷರೊಂದಿಗೆ ಶ್ರೀಕೃಷ್ಣನು ತನ್ನನ್ನು ತುಲನೆ ಮಾಡಿಕೊಂಡನು. ತಾನು ಯಾವ ಕರ್ಮವನ್ನೂ ಮಾಡಬೇಕಾದಿಲ್ಲವಂತೆ. ಆದರೂ ತನ್ನ ಅನುಗಾಮಿಗಳ ಹಿತಾರ್ಥವಾಗಿ ತಾನು ಕರ್ಮನಿರತನಾಗಿರುವನಂತೆ. ಶ್ರೀಕೃಷ್ಣನು ತಾನು ಓರ್ವ ಯೋಗಿ ಎಂದು ಸ್ಪಷ್ಟವಾಗಿ ಪರಿಚಯವಿತ್ತಿರುವನು. ಆತನು ಕರ್ಮ ಪ್ರವೃತ್ತರಾದ ಸಾಧಕರನ್ನು ಕರ್ಮವನ್ನು ಚಲಾಯಮಾನ ಮಾಡದಿರುವಂತೆ ಹೇಳುವನು. ಏಕೆಂದರೆ ಕರ್ಮವನ್ನು ಮಾಡಿಯೇ ಸಾಧಕನು ಆ ಸ್ಥಿತಿಯನ್ನು ಮುಟ್ಟಬೇಕು. ಹಾಗೆ ಮಾಡದಿದ್ದರೆ ಅವರು ನಶಿಸಿ ಹೋಗುವರು. ಈ ಕರ್ಮದ ಸಲುವಾಗಿ ಧ್ಯಾನಸ್ಥವಾಗಿದ್ದುಕೊಂಡು ಯುದ್ಧವನ್ನು ಮಾಡಬೇಕಾಗುವುದು. ಆ ಕಣ್ಣುಗಳು ಮುಚ್ಚಿದ್ದು, ಇಂದ್ರಿಯಗಳೆಲ್ಲವೂ ಕುಸಿದು ಕಂಗಾಲಾಗಿದ್ದರೆ, ಚಿತ್ತವು ನಿರುದ್ಧವಾಗಿದ್ದರೆ ಯುದ್ಧವೆಂತದು? ಆ ಸಮಯದಲ್ಲಿ ಕಾಮ ಕ್ರೋಧಗಳೂ ರಾಗದ್ವೇಷಗಳೂ ಅಡಚಣೆಯುಂಟು ಮಾಡುವು. ಈ ವಿಜಾತಿಯ ಪ್ರವೃತ್ತಿಗಳನ್ನು ಜರಡಿಯಾಡುತ್ತಾ ಧ್ಯಾನಸ್ಥನಾಗುವುದೇ ಯುದ್ಧ. ವಸ್ತುತಃ ಧ್ಯಾನದಲ್ಲಿಯೇ ಯುದ್ಧವಿದೆ. ಇದೇ ಈ ಅಧ್ಯಾಯದ ಸಾರಾಂಶ. ಇದರಲ್ಲಿ ಕರ್ಮವನ್ನು ಹೇಳಲಿಲ್ಲ, ಯಜ್ಞವನ್ನು ಹೇಳಲಿಲ್ಲ. ಯಜ್ಞವು ಅರ್ಥವಾದರೆ ಕರ್ಮವೂ ಅರ್ಥವಾದಂತೆಯೇ. ಇನ್ನೂ ಕರ್ಮವೆಂದರೇನೆಂದು ತಿಳಿ ಹೇಳಲೇ ಇಲ್ಲ. ಈ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞ ಮಹಾಪುರುಷನ ಪ್ರಶಿಕ್ಷಣಾತ್ಮಕವಾದ ಒಂದು ಪಾರ್ಶ್ವವನ್ನು ಒತ್ತೈಸಿ ಹೇಳಲಾಗಿದೆ. ಇದೆಲ್ಲವೂ ಗುರುಜನಗಳಿಗೆ ಒಂದು ನಿರ್ದೇಶ. ಅವರು ಮಾಡದಿದ್ದರೂ ಅವರಿಗೆ ಅದರಿಂದ ಯಾವ ಹಾನಿ ಇಲ್ಲ, ಅಥವಾ ಹೀಗೆ ಮಾಡಿದುದರಿಂದ ಅವರಿಗಾವ ಲಾಭವೂ ಇಲ್ಲ. ಆದರೆ ಯಾವ ಸಾಧಕರಿಗೆ ಪರಮಗತಿ ಬೇಕೋ ಅವರಿಗೆ ವಿಶೇಷವಾಗಿ ಏನೊಂದನ್ನೂ ಹೇಳಲೇ ಇಲ್ಲ. ಅಂದ ಮೇಲೆ ಇದು ಕರ್ಮಯೋಗ ಹೇಗೆ ತಾನೇ ಆದೀತು? ಕರ್ಮದ ಸ್ವರೂಪವೂ ಸ್ಪಷ್ಟವಿಲ್ಲ. ಅಸ್ಪಷ್ಟವಾಗಿದ್ದರೆ ಅದನ್ನೇ ಮಾಡಬಹುದಿತ್ತು. ಯಜ್ಞದ ಪ್ರಕ್ರಿಯೆಯೇ ಕರ್ಮ. ಇಲ್ಲಿಯ ತನಕ ಅವನು ಹೇಳಿರುವುದಿಷ್ಟೇ. ಯಜ್ಞವನ್ನು ಹೇಳಲೇ ಇಲ್ಲ. ಕರ್ಮದ ಸ್ವರೂಪವಾದರೂ ಎಲ್ಲಿ ಸ್ಪಷ್ಟವಾಗಿದೆ? ಅಂದ ಹಾಗೆ ಯುದ್ಧದ ಯಥಾರ್ಥ ಚಿತ್ರಣವೊಂದು ಗೀತೆಯ ಈ ಅಧ್ಯಾಯದಲ್ಲಿ ಕಂಡುಬಂದಿದೆ. ಸಂಪೂರ್ಣ ಗೀತೆಯ ಮೇಲೆ ದೃಷ್ಟಿ ಹಾಯಿಸಿದಾಗ 2ನೇ ಅಧ್ಯಾಯದಲ್ಲಿ ಶರೀರವು ನಾಶವಂತಾದುದು, ಆದ್ದರಿಂದ ಯುದ್ಧ ಮಾಡು ಎಂದಿರುವನು. ಗೀತೆಯಲ್ಲಿ ಯುದ್ಧಕ್ಕೆ ಇದೊಂದೇ ಗಟ್ಟಿಯಾದ ಕಾರಣ ಎಂದು ಹೇಳಿದೆ. ಮುಂದೆ ಜ್ಞಾನಯೋಗದ ಸಂದರ್ಭದಲ್ಲಿ ಕ್ಷತ್ರಿಯನಿಗೆ ಯುದ್ಧವೊಂದೇ ಒಳಿತನುಂಟು ಮಾಡುವ ಸಾಧನ ಎಂದು ಹೇಳಿದೆ. ಹಾಗೂ ಅಲ್ಲಿ ಈ ಬುದ್ಧಿಯನ್ನು ನಿಮಗೆ ಜ್ಞಾನಯೋಗದ ಬಗ್ಗೆ ಹೇಳಲಾಗಿದೆ ಎಂದು ಹೇಳಿರುವನು. ಯಾವ ಬುದ್ಧಿ? ಸೋಲು ಗೆಲುವೆರಡೂ ನಿನಗೆ ಲಾಭವನ್ನೇ ತರುವು ಎಂದು ಭಾವಿಸಿ ಯುದ್ಧ ಮಾಡು. ಮತ್ತೆ 4ನೇ ಅಧ್ಯಾಯದಲ್ಲಿ ಯೋಗದಲ್ಲಿ ನೆಲೆಯೂರಿ ನಿಂತು ಹೃದಯದಲ್ಲಿ ಹೆಪ್ಪುಗಟ್ಟಿದ ನಿನ್ನೀ ಸಂಶಯವನ್ನು ಜ್ಞಾನ ರೂಪವೆಂಬ ಖಡ್ಗದಿಂದ ತುಂಡು ಮಾಡು. ಈ ಖಡ್ಗ ಯೋಗದಲ್ಲಿದೆ. 5ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೆ ಯುದ್ಧದ ಚರ್ಚೆಯೇ ಇಲ್ಲ. 11ನೇ ಅಧ್ಯಾಯದಲ್ಲಿ
ಈ ಶತ್ರುಗಳೆಲ್ಲರೂ ಈ ಮೊದಲೇ ನನ್ನಿಂದ ಹತರಾಗಿರುವರು ಎಂದಷ್ಟೇ ಹೇಳಿರುವನು. ನೀನು ಕೇವಲ ನಿಮಿತ್ತ ಮಾತ್ರನಾಗಿ ನಿಂದರೆ ಸಾಕು, ನಿನಗೆ ಯಶಸ್ಸು ಲಭಿಸುವುದು. ಈ ಶತ್ರುಗಳು ನಿನ್ನ ಹೊರತಾಗಿಯೂ ಹತರಾಗಿರುವವರು. ಪ್ರೇರಕನು ಮಾಡಿಸುವನು, ನೀನು ಈ ಶವಗಳನ್ನು ಮಾತ್ರ ಕಡಿದು ಹಾಕು. 15ನೇ ಅಧ್ಯಾಯದಲ್ಲಿ ಈ ಸಂಸಾರವೆಂಬುದು ಬೇರು ಬೀಳಲು ಬಿಟ್ಟ ಅರಳಿ ಮರದಂತೆ ಎಂದಿರುವನು. ಅದನ್ನು ಅಸಂಗತಾರೂಪವಾದ ಶಕ್ತಿಯಿಂದ ಕತ್ತರಿಸಿ ಪರಮ ಪದವನ್ನು ಹುಡುಕಿಕೊಳ್ಳುವಂತೆ ನಿರ್ದೇಶಿಸಲಾಗಿದೆ. ಮುಂದಿನ ಅಧ್ಯಾಯಗಳಲ್ಲಿ ಯುದ್ಧದ ವಿಷಯವಿಲ್ಲ. 16ರಲ್ಲಿ ಅಸುರರ ಚಿತ್ರಣವಿದೆ, ನಿಜ, ಅವರೆಲ್ಲರೂ ನರಕಗಾಮಿಗಳು. 3ನೇ ಅಧ್ಯಾಯದಲ್ಲೇ ಯುದ್ಧದ ವಿಷದವಾದ ಚಿತ್ರಣವಿರುವುದು. 20ನೇ ಶ್ಲೋಕದಿಂದ 43ನೇ ಶ್ಲೋಕದವರೆಗೆ ಯುದ್ಧದ ಸ್ವರೂಪ, ಅದರ ಅನಿವಾರ್ಯತೆ, ಯುದ್ಧ ಮಾಡದಿರುವವನ ವಿನಾಶ, ಯುದ್ಧದಲ್ಲಿ ಹತರಾಗಬೇಕಾಗುವ ಶತ್ರುಗಳ ಹೆಸರು, ಅವನ್ನು ಕೊಂದು ಹಾಕಲು ನಮ್ಮ ಶಕ್ತಿಯ ಆಹ್ವಾನ, ಇದೆಲ್ಲವೂ ನಿಶ್ಚಯವಾಗಿ ಇವುಗಳನ್ನು ಕಡಿದೊಗೆಯಲು ಒತ್ತಾಯವೇ ಸರಿ. ಈ ಅಧ್ಯಾಯದಲ್ಲಿ ಶತ್ರುಗಳ ಆಂತರಿಕ ಸ್ವರೂಪ ಸ್ಪಷ್ಟವಾಗಿದೆ. ಅವುಗಳನ್ನು ನಾಶ ಮಾಡುವಂತೆ ಪ್ರೇರಣೆ ನೀಡಲಾಗಿದೆ. ಆದ್ದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸುಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶತ್ರುವಿನಾಶ ಪ್ರೇರಣಾ ನಾಮ ತೃತೀಯೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾರೂಪಿಯಾದ ಉಪನಿಷತ್ತಿನಲ್ಲಿ ಬ್ರಹ್ಮವಿದ್ಯೆಯಲ್ಲಿ ನಡೆದ ಶ್ರೀಕೃಷ್ಣಾರ್ಜುನ ಯೋಗಶಾಸ್ತ್ರದ ವಿಷಯವಾಗಿ ನಡೆದ ಸಂವಾದದಲ್ಲಿ ಶತ್ರುವಿನಾಶ ಪ್ರೇರಣೆ ಎಂಬ 3ನೇ ಅಧ್ಯಾಯವು ಪೂರ್ಣವಾಗಿರುವುದು. ಇತಿ ಶ್ರೀಮತ್ ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥಗೀತಾ ಭಾಷ್ಯೆ ಶತ್ರುವಿನಾಶ ಪ್ರೇರಣಾ ನಾಮ ತೃತೀಯೋಧ್ಯಾಯಃ. ಈ ರೀತಿ ಶ್ರೀ ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರ ಕೃತಿ ಶ್ರೀಮದ್ಭಗವದ್ಗೀತೆಯ ಸಾರ ಯಥಾರ್ಥಗೀತಾ ಭಾಷ್ಯೆ ಶತ್ರುವಿನಾಶ ಪ್ರೇರಣಾ ನಾಮದ 3ನೇ ಅಧ್ಯಾಯವು ಸಮಾಪ್ತಿಯಾಗುವುದು. ಹರಿ ಓಂ ತತ್ಸತ್.